ಆತ್ಮೀಯ ಪಾಲಕ ಪೋಷಕರೇ, ತಂದೆಯ ಅಗತ್ಯತೆ ಮಕ್ಕಳಿಗೆ ಎಷ್ಟು ಉಪಯುಕ್ತ ಅನ್ನತಕ್ಕಂಥದ್ರ ಬಗ್ಗೆ ನಾನು 1 ಗಂಟೆಗಳ ಕಾಲ ಮಾತನಾಡಿದ್ದೇನೆ. ಕೆಲ ಅಪ್ಪಂದಿರು ತಿಳ್ಕೊಬೋದು, ನಾವೆಲ್ಲ ಕಲ್ತ್ಬಿಟ್ಟಿದ್ದೇವೆ, ನಮ್ಮ ಹತ್ರ ಹಣ ಇದೆ, ನಮ್ಮ ಹತ್ರ ವ್ಯವಸ್ಥೆ ಇದೆ, ನಾವು ಮಕ್ಕಳನ್ನ ಸೇರಿಸಿರೋದು ಶಾಲೆಯಲ್ಲಿ ಅವರು ಕಲಿಯೋದಿಕ್ಕೆ ಅಂದ್ಕೊಂಡು. ಖಂಡಿತವಾಗ್ಲೂ ನೀವು ಅಂದ್ಕೊಂಡಿರೋದು ಸರಿ. ಆದರೆ ನಿಮ್ಮ ಗಮನಕ್ಕೆ ತರ್ತಾ ಇರತಕ್ಕಂಥದ್ದು ಒಂದು ಅಂಶ, ಎಷ್ಟೇ ದುಡ್ಡಿದ್ರು, ಎಷ್ಟೇ ವ್ಯವಸ್ಥೆ ಇದ್ರು, ಇವತ್ತು ತಂದೆ ತನ್ನ ತನವನ್ನ, ತನ್ನ ಪಾತ್ರವನ್ನ ನಿಭಾಯಿಸಲಿಲ್ಲ ಅಂದ್ರೆ ತನ್ನ ಮಕ್ಕಳ ಮೇಲೆ, ಅದು ಗಂಡು ಮಗು ಇರಲಿ ಹೆಣ್ಣು ಮಗು ಇರಲಿ, ಅದರ ಮೇಲೆ ಏನು ಪರಿಣಾಮ ದುಷ್ಪರಿಣಾಮ ಬೀಳುತ್ತೆ ಅನ್ನತಕ್ಕಂಥ ಒಂದು ಸತ್ಯದ ಒಂದು ಅನಾವರಣವನ್ನ ನಿಮ್ಮ ಮುಂದೆ ಬ್ರೈನ್ ಸೆಂಟರ್ ಹಾಗೂ ಬ್ಲಾಸಮ್ ಶಾಲೆ ಪ್ರಸ್ತುತಪಡಿಸ್ತಾ ಇದೆ. ಇದು ಯಾವ ತಂದೆ ತಾವು ಪ್ರಾಮಾಣಿಕವಾಗಿ ತಮ್ಮ ಮಕ್ಕಳಿಗೋಸ್ಕರ ದುಡಿತಾ ಇದ್ದೀರಾ, ತಮ್ಮ ಮಕ್ಕಳಿಗೋಸ್ಕರ ಜೀವನವನ್ನ ಕಟ್ಕೊಂಡಿದ್ದೀರಾ ಅಂತವರು ಕಡ್ಡಾಯವಾಗಿ, ಖಚಿತವಾಗಿ ಈ 1 ಗಂಟೆ 10 ನಿಮಿಷ ಆಗ್ಬಹುದು, ಅದನ್ನ ತಾವು ನೋಡಿ ಅರ್ಥೈಸ್ಕೊಂಡು ತಮ್ಮ ಬದಲಾವಣೆಯನ್ನ ತಮ್ಮ ಕುಟುಂಬಕ್ಕೋಸ್ಕರ ಮುಡುಪಾಗಿಡಿ ಅಂತಕ್ಕಂಥ ಒಂದು ಮನವಿಯೊಂದಿಗೆ ಇವತ್ತು ಈ ಒಂದು ವಿಷಯವನ್ನ ಪ್ರಸ್ತುತಪಡಿಸ್ತಾ ಇದ್ದೇನೆ. ಎಲ್ಲರೂ ಕೂಡ ನಿಮಗೆ ಆದ ಒಂದು ಅನುಕೂಲವಾದ ಸಮಯ ಕಾದು ಅದನ್ನ ಆ ಸಮಯದಲ್ಲಿ ಬೇರೆ ಯಾವುದೇ ಚಿಂತನೆ ಮಾಡದೆ ಕೇವಲ ಈ 1 ಗಂಟೆಗಳ ಕಾಲ ನೀವು ಇದನ್ನ ನೋಡಿ ಅರ್ಥೈಸ್ಕೊಂತೀರಾ ಅಂತ ಆಶಿಸ್ತೇನೆ. ಧನ್ಯವಾದಗಳು. ಶುಭ ದಿನ. ಶಶಿಕುಮಾರ್. ಆತ್ಮೀಯ ಪಾಲಕ ಪೋಷಕರ, ಬ್ರೈನ್ ಸೆಂಟರ್ ಶಿಕ್ಷಣ ಸಂಶೋಧನಾ ಕೇಂದ್ರ. ಬ್ರೈನ್ ಸೆಂಟರ್ ಯಾವಾಗಲೂ ಕೂಡ ಪಾಲಕ ಪೋಷಕರು, ಮಕ್ಕಳು ಒಳಗೊಂಡಂತೆ ಒಂದು ಸಂಸ್ಥೆ ಇದು. ಇದರ ಮುಖಾಂತರ ಅನೇಕ ವಿಷಯಕ್ಕೆ ಆಧಾರಿತ ತಿಳುವಳಿಕೆ ಕೊಡ್ತಾ ಈ ವ್ಯವಸ್ಥೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಿದ್ದೇವೆ. ಇಲ್ಲಿ ಇವತ್ತಿನ ಪ್ರಸ್ತುತ ವಿಷಯಕ್ಕೆ ಬಂದಾಗ, ತಂದೆ ಅಂದರೆ ಯಾವುದೇ ಒಂದು ಮಗುವಿಗೆ ಜನ್ಮ ಕೊಡ್ತಕ್ಕಂತಹ ಸ್ಥಾನವನ್ನು ವಹಿಸಿದಾಗ ಆ ಗಂಡು ವ್ಯವಸ್ಥೆಯಲ್ಲಿ ತಂದೆಯ ಸ್ಥಾನವನ್ನು ಅಲಂಕರಿಸ್ತಾರೆ. ತಂದೆ ಆಗಬೇಕಾದ್ರೆ ಎಲ್ಲ ಗಂಡಸರು ತಂದೆ ಆಗೋದಿಕ್ಕಾಗಲ್ಲ. ತಾನು ಒಂದು ಮಗುವಿಗೆ ಜನ್ಮ ಕೊಟ್ಟ ನಂತರ ಆ ತಂದೆಯ ಸ್ಥಾನವನ್ನ, ಅದೇ ರೀತಿಯಲ್ಲಿ ತಂದೆ ಆಗ್ತಕ್ಕಂಥದ್ದು, ತಂದೆಯ ತನ ತುಂಬಾ ವ್ಯತ್ಯಾಸ ಇದೆ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಂದೆ ಆಗ್ಬಿಡ್ಬಹುದು. ಆದರೆ ತಂದೆ ತನವನ್ನ, ತಂದೆಯ ಒಂದು ಸಂಪೂರ್ಣವಾದ ಆ ತಂದೆಯ ಅರ್ಥವನ್ನ ವರ್ತಿಸುವಂತ ಪಾತ್ರ ತುಂಬಾ ದೊಡ್ಡದು. ಅದಕ್ಕೆ ಫಾದರ್ಹುಡ್ ಅಂತೇವೆ. ವಿಶೇಷವಾಗಿ ಅನೇಕ ರೀತಿಯಾದ ತಂದೆದಿರಿದ್ದಾರೆ. ನಮ್ಮ ವ್ಯವಸ್ಥೆಯಲ್ಲಿ ಹೆಣ್ಣು ಕೊಟ್ಟಂತಹ ಮಾವ ಅಂತ ಕರೆಯಲ್ಪಡ್ತೀವಿ, ಅವರು ಕೂಡ ತಂದೆಯ ಸ್ಥಾನವನ್ನ ವರ್ತಿಸ್ತಾರೆ. ಅದೇ ರೀತಿಗೆ ನೋಡಿದ್ರೆ, ಒಂದು ಮಹಿಳೆಗೆ ತನ್ನ ಹಿಂದಿನ ಬದುಕಲ್ಲಿ ಇನ್ನೊಬ್ಬರಿಂದ ಒಂದು ಮಗು ಇದ್ದು ಅದನ್ನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಆ ಮಗುವಿಗೆ ತಂದೆಯಾಗಿ, ಆ ಹೆಣ್ಣಿಗೆ ಒಂದು ವ್ಯವಸ್ಥೆಯಾಗಿ ಪಾತ್ರವನ್ನು ವಹಿಸೋರು ಸ್ಟೆಪ್ ಫಾದರ್ ಆಗ್ತಾರೆ. ಇಲ್ಲಿ ಅಡಾಪ್ಟಿವ್ ಫಾದರ್, ಯಾರು ಒಂದು ಮಗುವನ್ನ ದತ್ತು ತೆಗೆದುಕೊಂಡು ಆ ಮಗುವಿನ ಜೀವನದಲ್ಲಿ ಎಲ್ಲ ಸೌಲಭ್ಯಗಳು, ಪ್ರೀತಿ, ವಿಶ್ವಾಸ, ವಾತ್ಸಲ್ಯವನ್ನ ಹಂಚ್ಕೊಂತಾರೆ, ಅವರಿಗೆ ಅಡಾಪ್ಟಿವ್ ಫಾದರ್. ಫೋಸ್ಟರ್ ಫಾದರ್, child is raised by a man who is not a biological or adoptive father. ಅರ್ಥ, ಒಂದು ಮಗುವನ್ನ ತಾನು ಜನ್ಮ ಕೊಟ್ಟಿರುವುದಿಲ್ಲ ಅಥವಾ ದತ್ತುವನ್ನು ಪಡೆದಿರುವುದಿಲ್ಲ, ಆದ್ರೂ ಆ ಒಂದು ಸಂಬಂಧದಲ್ಲಿ ಎಲ್ಲಾ ಸೌಲಭ್ಯಗಳು, ಸಹಕಾರಗಳು, ಪ್ರೀತಿ, ವಾತ್ಸಲ್ಯವನ್ನ ಕೊಡ್ತಕ್ಕಂಥವರಿಗೆ ಫೋಸ್ಟರ್ ಫಾದರ್ ಅಂತ ಕರೆಯಲ್ಪಡುತ್ತೆ. ಕೋಕೊಲ್ಡೆಡ್ ಫಾದರ್,
ವೇರ್ ಚೈಲ್ಡ್ ಇಸ್ ಅ ಪ್ರಾಡಕ್ಟ್ ಆಫ್ ದಿ ಮದರ್ಸ್ ಅಡಲ್ಟ್ರೇಸ್ ರಿಲೇಶನ್ಶಿಪ್, ಅಂದ್ರೆ ಅನೈತಿಕವಾಗಿ ಸಂಬಂಧದಿಂದ ಒಂದು ಹೆಣ್ಣಿಗೆ ಮಗುವಾಗಿ ಆ ಮಗುವನ್ನ ಯಾರ್ದು ಅಂತ ಗೊತ್ತಿಲ್ಲದೆ ಇದ್ರು ಒಂದು ಪುರುಷ ತಾನು ತಂದೆಯ ಸ್ಥಾನವನ್ನ ನಿಭಾಯಿಸ್ತಾ ಇದ್ರೆ ಆ ಅನೈತಿಕ ಸಂಬಂಧದ ಮಗುವಿಗೆ ತಂದೆಯಾಗಿ ಆ ಒಂದು ಸಂಬಂಧವನ್ನ ವರ್ತಿಸಿ ಮುಂದುವರಿಸುವುದು. ಹಾಗೆಯೇ ಒಂದು ಹೆಣ್ಣಿಗೆ ಗಂಡಿನ ಆಶ್ರಯ ಕೊಡ್ತಕ್ಕಂತ ಸಂದರ್ಭದಲ್ಲಿ ಆ ಹೆಣ್ಣಿಗೆ ಇರ್ತಕ್ಕಂಥ ಮಗುವನ್ನು ತನ್ನ ಮಗುವಾಗಿ ತಾನು ಆ ಹೆಣ್ಣಿಗೂ ಮಗುವಿಗೂ ತನ್ನ ಪಾತ್ರವನ್ನ ನಿರ್ವಹಿಸುವುದು. ಅವರಿಗೆ ಮದರ್ಸ್ ಪಾರ್ಟ್ನರ್, ಆದರೆ ಆ ಮಗುವಿಗೆ ತಂದೆಯ ಒಂದು ವ್ಯವಸ್ಥೆ ಕೂಡ ಆಗತ್ತೆ. ಇಲ್ಲಿ ಮದರ್ಸ್ ಹಸ್ಬೆಂಡ್ ಕೆಲ ಕಾನೂನಾತ್ಮಕವಾಗಿ ಆ ತಾಯಿಗೆ ಗಂಡನಾಗಿ ಬೇರೆ ಒಂದು ಪುರುಷನಿಗೆ ಹುಟ್ಟಿರ್ತಕ್ಕಂಥ ಮಗುವಿಗೆ ತಾನು ಆ ಸ್ಥಾನದಲ್ಲಿ ವ್ಯವಸ್ಥೆಯನ್ನ ವರ್ತಿಸಿ, ಕೆಲ ದೇಶಗಳಲ್ಲಿ ಈ ಕಾನೂನಲ್ಲೇ ಇದಕ್ಕೆ ಅವಕಾಶ ಇರೋದ್ರಿಂದ ಅಲ್ಲಿರ್ತಕ್ಕಂಥ ಆ ಒಂದು ಗಂಡಸಿಗೆ ಮದರ್ಸ್ ಹಸ್ಬೆಂಡ್ ಅಂತ ಕರೆಯಲ್ಪಡುತ್ತೆ. ಹಾಗೆ ಸಾಮಾಜಿಕವಾದ ಒಂದು ತಂದೆಯ ಸ್ಥಾನ, ಇಲ್ಲಿ ಒಂದು ಕುಟುಂಬದಲ್ಲಿ ಮಕ್ಕಳನ್ನ ಅಥವಾ ಯಾರೋ ಅಕ್ಕಪಕ್ಕ ಇರ್ತಾರೆ ಅಂತವ್ರನ್ನ ಒಪ್ಪಿ ಅವರಿಗೂ ತಂದೆಯ ಸ್ಥಾನವನ್ನ, ಆ ಪ್ರೀತಿಯನ್ನ, ಆ ಒಂದು ಸೌಕರ್ಯವನ್ನ ಕೊಡ್ತಕ್ಕಂತ ಒಂದು ಸಾಮಾಜಿಕ ಕಳಕಳೆ ಇರ್ತಕ್ಕಂತ ವ್ಯಕ್ತಿಗೂ ಸೋಷಿಯಲ್ ಫಾದರ್ ಅನ್ನಲ್ಲ ಅಂತ ಹೇಳೋದಿಕ್ಕೆ ಸಾಧ್ಯವಿದೆ. ಇದು ಬಹುತೇಕ ಇಂಗ್ಲಿಷ್ ಲಾ ಅಲ್ಲಿ ಇರ್ತಕ್ಕಂತ ಒಂದು ಅರ್ಥ. ಚೈಲ್ಡ್ ಆಫ್ ದಿ ಫ್ಯಾಮಿಲಿ ಅಂದ್ರೆ ಆ ಕುಟುಂಬಕ್ಕೆ ಮಗು. ಅದು ಪ್ರತ್ಯೇಕವಾಗಿ ಇವ್ರ ಮಗು ಅಂತ ಹೇಳಕ್ಕೆ ಸಾಧ್ಯವಾಗದೇ ಇದ್ರು ಆ ಮಗುವನ್ನ ಎಲ್ಲರೂ ಸೇರಿ, ಅದರಲ್ಲಿ ಒಬ್ಬ ಮುಖ್ಯಸ್ಥರು ಏನಿರ್ತಾರೆ ಆ ಕುಟುಂಬವನ್ನ ನಡೆಸ್ತಕ್ಕಂಥವ್ರು, ಅವರು ಕೊಡ್ತಕ್ಕಂಥ ಎಲ್ಲ ಒಂದು ಸೌಕರ್ಯ, ಪ್ರೀತಿ ಮತ್ತೆ ಕರ್ತವ್ಯಗಳು, ಅದನ್ನ ಅಂತವರಿಗೆ ಸೋಷಿಯಲ್ ಫಾದರ್ ಅಂತ ಕರೆಯಲ್ಪಡುತ್ತೆ. ಇನ್ನ ಇತ್ತೀಚಿನ ಜಗತ್ತಲ್ಲಿ ನೋಡ್ತಾ ಇದ್ದೇವೆ, ಸೋಷಿಯಲ್ ಆರ್ ಲೀಗಲ್ ಫಾದರ್ ಆಫ್ ಎ ಚೈಲ್ಡ್ ಪ್ರೊಡ್ಯೂಸ್ಡ್ ವಯೋ ಡೋನರ್ ಇನ್ಸೆಮಿನೇಷನ್, ಅಂದ್ರೆ ವೈರಾಣುನ ಬೇರೆಯವರಿಂದ ಪಡೆದು ಮಗು ಹುಟ್ಟೋದಿಕ್ಕೆ ತಂತ್ರಜ್ಞಾನದ ಮುಖಾಂತರ ಒಂದಷ್ಟು ಸೌಲಭ್ಯಗಳು ಇವತ್ತಿನ ಜಗತ್ತಲ್ಲಿದೆ. ಬೇಕಾದಸ್ತರ ಇನ್ಫರ್ಟೈಲ್ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ, ಮಕ್ಕಳೇ ಆಗದೆ ಇರುವಂಥ ಪರಿಸ್ಥಿತಿಯಲ್ಲಿ ಮಕ್ಕಳ ಭಾಗ್ಯವನ್ನ ಹುಟ್ಟಾಕುವಂಥ ಅನೇಕ ಹೊಸ ಹೊಸ ಒಂದಷ್ಟು ಟೆಕ್ನಾಲಜಿ ಇದೆ. ಅದರಲ್ಲಿ ಸ್ಪರ್ಮ್ ಡೊನೇಷನ್ ಕೊಟ್ಟು, ಯಾರ್ದು ಅನ್ನೋದು ಗೊತ್ತಿರಲ್ಲ, ಆದರೆ ಅದರ ಮುಖಾಂತರ ಒಂದು ಹೆಣ್ಣಿಗೆ ಗರ್ಭಧಾರಣೆ ಆಗೋ ರೀತಿಯಲ್ಲಿ ಮೆಡಿಕಲ್ ಇಂಟರ್ವೆನ್ಷನ್ನಲ್ಲಿ ಒಂದು ಮಗು ಹುಟ್ಟಿದಾಗ ಆ ಮಗುಗೆ ಯಾರು ಅಪ್ಪ ಅಂತಕ್ಕಂಥದ್ದು ಗೊತ್ತಿರಲ್ಲ, ಆದರೂ ಕೂಡ ಆ ಮಹಿಳೆಯ ಜೊತೆ ಒಂದು ಪುರುಷ ಯಾರಿರ್ತಾರೆ ಅವರು ಡಿ ಡ್ಯಾಡ್ ಅಂತ ಕರೆಯಲ್ಪಡುತ್ತೆ. ಅವರು ತಂದೆಯೇ ಆಗ್ತಾರೆ. ಅದು ಅವರ ಸ್ಪರ್ಮ್ ಇಂದನೂ ಆಗಿರ್ಬೋದು ಅಥವಾ ಬೇರೆಯವ್ರ ಸ್ಪರ್ಮೂ ಆಗಿರ್ಬೋದು. ಬಟ್ ಒಂದೊಂದ್ಸಲ ಸ್ವಂತ ಸ್ಪರ್ಮ್ ಇಂದ ಹುಟ್ಟಿರ್ತಕ್ಕಂಥ ಮಗು ಅದು ನ್ಯಾಚುರಲ್ ಆಗಿ ಬಯಾಲಜಿಕಲ್ ಫಾದರ್ ಆಗ್ತಾರೆ, ಅಥವಾ ಡೊನೇಷನ್ ಪಡೆದಿರ್ತಕ್ಕಂಥ ಸ್ಪರ್ಮ್ ಇಂದ ಹುಟ್ಟಿರ್ತಕ್ಕಂಥ ಮಗುಗೆ ಡಿ ಡ್ಯಾಡ್ ಅಂತ. ಇವತ್ತು ನಾವು ಈ ಸಮಾಜದಲ್ಲಿ ನೋಡಿದಾಗ ಪಾಲಕತ್ವ, ಕುಟುಂಬ, ಇವತ್ತು ಬಹುತೇಕ ನ್ಯೂಕ್ಲಿಯರ್ ಫ್ಯಾಮಿಲಿ ಇದೆ, ಅಪ್ಪ ಅಮ್ಮ ಮಕ್ಕಳು. ಆದರೆ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಯಾವಾಗ ಜೊತೆ ಜೊತೆ ಅಭಿಯುಕ್ತ ಕುಟುಂಬ ಮೊದಲೆಲ್ಲ ಇತ್ತು ಒಂದು ಕಾಲದಲ್ಲಿ, ಅಲ್ಲಿ ಅಪ್ಪ ಅಮ್ಮನ ಜೊತೆ ಅವರ ಅಪ್ಪ ಅಮ್ಮ, ಅಜ್ಜಿ ತಾತ ಅಥವಾ ಅಂಕಲ್ ಆಂಟಿ, ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲರೂ ಸೇರಿ ಒಂದು ಕುಟುಂಬದಲ್ಲಿ ಬೆಳೀತಾ ಇದ್ವಿ. ಇನ್ನೊಂದು ಕಡೆ ನೋಡಿದಾಗ ಮಕ್ಕಳೇ ಇಲ್ಲದೆ ಇರ್ತಕ್ಕಂಥ ಕುಟುಂಬ, ಇಲ್ಲಿ ಪ್ರಾಣಿಗಳನ್ನ ಪಕ್ಷಿಗಳನ್ನೇ ಮಕ್ಕಳಾಗಿ ನಾವು ಅವಲಂಬಿಸಿರ್ತೇವೆ. ಅದೇ ರೀತಿ ಸಿಂಗಲ್ ಪೇರೆಂಟ್ ಫ್ಯಾಮಿಲಿ ತುಂಬ ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗೆ. ತಾಯಿ ಗಂಡ ತೀರೋಗಿರ್ತಾರೆ, ಇಲ್ಲ ಅಂದರೆ ಬಿಟ್ಟೋಗಿರ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ಮಹಿಳೆ ತಾನೇ ಒಬ್ಬೊಂಟಿಗಳಾಗಿ ಮಕ್ಕಳನ್ನ ಬೆಳೆಸ್ತಾ ಇರ್ತಕ್ಕಂಥದ್ದು. ಇನ್ನು ಕೆಲವು ಸಂದರ್ಭದಲ್ಲಿ ತಂದೆ ಹೆಂಡತಿ ಸತ್ತೋಗಿರ್ತಾಳೆ,
ಇಲ್ಲ ಬಿಟ್ಟೋಗಿರ್ತಾಳೆ, ಇಲ್ಲ ಬೇರೆ ಮದುವೆ ಆಗೋಗಿರ್ತಾರೆ. ಅಂತ ಪರಿಸ್ಥಿತಿಯಲ್ಲಿ ಆ ಒಂದು ಹುಟ್ಟಿದಂಥ ಮಗುವನ್ನ ತಾನೇ ಅನಿವಾರ್ಯವಾಗಿ ಒಬ್ಬೊಂಟಿಗನಾಗಿ ಬೆಳೆಸ್ತಕ್ಕಂಥದ್ದು. ಇನ್ನ ಒಂದು ಫ್ಯಾಮಿಲಿ ಇದೆ, ಸೇಮ್ ಸೆಕ್ಸ್ ಫ್ಯಾಮಿಲಿ. ಅಂದ್ರೆ ಇಬ್ರು ಗಂಡಸರು ಸೇರಿ ಒಂದು ಮಗುವನ್ನ ಬೆಳೆಸೋದು, ಅಥವಾ ಇಬ್ರು ಹೆಣ್ಣು ಸೇರಿ ಒಂದು ಮಗುವನ್ನ ಬೆಳೆಸ್ತಕ್ಕಂಥದ್ದು. ಈ ರೀತಿಯಲ್ಲಿ ನೋಡಿದಾಗ blended families ಅಂತ. This family is created when two adults, both with children from previous relationship. ಅರ್ಥ, ಇಬ್ರು ವಯಸ್ಕರರು, ಗಂಡು ಹೆಣ್ಣು, ಆದರೆ ಇಬ್ಬರಿಗೂ ಅವರ ಜೀವನದಲ್ಲಿ ಮದುವೆ ಆಗಿ ಮಕ್ಕಳಾಗಿರ್ತಾರೆ. ಇಬ್ಬರ ಪರಿಸ್ಥಿತಿಯು ಆ ಮಕ್ಕಳನ್ನ ಬೆಳೆಸುವಂತ ಪರಿಸ್ಥಿತಿ ಒಬ್ಬೊಬ್ಬರಾಗಿರ್ತಾರೆ. ಹಾಗಾಗಿ ಆ ಇಬ್ರು, ಒಂದು ಗಂಡು ಒಂದು ಹೆಣ್ಣು ಸೇರಿ ಅವರಿಬ್ಬರಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳನ್ನ ನಮ್ಮ ಮಕ್ಕಳಾಗಿ ನಮ್ದೊಂದು ಕುಟುಂಬ ಅಂತ ಸ್ವೀಕರಿಸಿ ಜೀವನ ಮಾಡತಕ್ಕಂಥದ್ದು. ತಂದೆಯಿಂದ ಕಲಿತಕ್ಕಂಥದ್ದು ಅನೇಕ ಅಂಶಗಳಿದ್ದಾವೆ. ತಂದೆ ಕೇವಲ ಜನ್ಮ ಕೊಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ತಂದೆಯ ಒಂದು ನೈಜವಾದ ಸಂಬಂಧಗಳು ಮಕ್ಕಳ ಜೊತೆ ಆರೋಗ್ಯವಾಗಿದ್ದಲ್ಲಿ ಮಕ್ಕಳು ರಿಸ್ಕ್ ತಗೊಳ್ಳೋಂಥ ಯಾವುದೇ ಪ್ರಯತ್ನಕ್ಕೆ ಧೈರ್ಯ ಬರುತ್ತೆ. ಬೇರೆಯವರಿಗೆ ತನ್ನನ್ನು ಗುರುತಿಸ್ಕೊಳ್ಳುವಂಥ ಒಂದು ವ್ಯವಸ್ಥೆ ಬರುತ್ತೆ. ತನ್ನ ದೇಹದ ಮೇಲೆ ತನಗೆ ನಾರ್ಮಲ್ ಆಗಿ ಹಿಡ್ತಾ ಇರುತ್ತೆ. ತನ್ನ ನಿಯಂತ್ರಣ ಶಕ್ತಿ ಹೆಚ್ಚಿರುತ್ತೆ. ತಾನು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಹೆಚ್ಚು ಕೆಲಸ ಮಾಡುವಂಥ ಶಕ್ತಿ ಸಾಮರ್ಥ್ಯ ಬೆಳೆಯುತ್ತೆ. ಸ್ವಾವಲಂಬಿಯಾಗಿ ಬೆಳೆಯುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಇಂಡಿಪೆಂಡೆಂಟ್ ಆಗಿ ಎಲ್ಲೋ ಒಂದು ಕಡೆ ಆಟ ಓಟಗಳು ಇರ್ಬೋದು, ಯಾವುದೇ ಒಂದು ಕೆಲಸ ಕಾರ್ಯ ಇರ್ಬೋದು, ಸಮಾನವಾಗಿ ಸ್ವೀಕರಿಸಿ ಅದರ ಸೋಲು ಗೆಲುವು ಕಡೆ ಬ್ಯಾಲೆನ್ಸ್ ಆಗಿ ತೆಗೆದುಕೊಳ್ಳುವಂಥ ಸಾಮರ್ಥ್ಯ ಇರುತ್ತೆ. ಏನೇ ಒಂದು ವಿಷಯ ನಿಯಮ ಪಾಲಿಸ್ತಕ್ಕಂಥ ಮನೋಭಾವ ಹೆಚ್ಚಿರುತ್ತೆ. ಯಾವುದಕ್ಕೂ ಹೆದರದೆ ಧೈರ್ಯವಾಗಿ ಪರವರನ್ನ ಫೇಸ್ ಮಾಡ್ತಕ್ಕಂಥ ಸಾಮರ್ಥ್ಯ ಮಕ್ಕಳಲ್ಲಿ ಹುಟ್ಟಬೇಕು ಅಂದಾಗ, ಇದರ ಅಭಿವೃದ್ಧಿ ಆಗ್ಬೇಕಾದ್ರೆ ಮೂಲ ಕಾರಣ ತಂದೆಯಿಂದ ಕಲಿತಕ್ಕಂಥ ಕೌಶಲ್ಯಗಳು ಇವು. ಶಾಲೆ ಕಲಿಸೋ ಪಾಠದಕ್ಕಿಂತ ತಂದೆ ಕಲಿಸ್ತಕ್ಕಂಥ ತಂದೆ ಪಾಠ ಈ ಕಲಿಸ್ಬೇಕಾದ್ರೆ ತಂದೆಗೆ ಬೇಕಾಗಿರ್ತಕ್ಕಂಥದ್ದು ಒಳ್ಳೆಯ ಅರ್ಥ ಮಾಡಿಕೊಂಡು ಒಳ್ಳೆಯ ಸಮಯವನ್ನ ತನ್ನ ಮಕ್ಕಳ ಜೊತೆ ಕಳೆಯೋದು. ಹಾಗೆ ಯಾವ ಮಗು ತಂದೆಯ ಜೊತೆ ಹೆಚ್ಚು ಕಾಲವನ್ನ ಕಳೀತಾರೆ, ತಂದೆಯು ಕೂಡ ಅದೇ ರೀತಿಯಲ್ಲಿ ತನ್ನ ಮಕ್ಕಳ ಜೊತೆ ಬೆರೀತಾರೆ, ಅಂತ ಮಕ್ಕಳು ಶಾಲೆಯಲ್ಲಿ ಹೆಚ್ಚು ಸ್ಕೋರ್ ಮಾಡುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ತನ್ನ ದೇಹದ ಸಂಪೂರ್ಣವಾದ ಅಂಗಗಳನ್ನು ಬಳಕೆ ಮಾಡಿ ಕೌಶಲ್ಯವನ್ನ ವ್ಯಕ್ತಪಡಿಸ್ತಕ್ಕಂಥದ್ದು, ಸಾಮರ್ಥ್ಯವನ್ನ ಹೆಚ್ಚಿಸ್ಕೊಳ್ಳುವಂಥ ಎಲ್ಲ ಗುಣಲಕ್ಷಣಗಳು ಮಕ್ಕಳಲ್ಲಿರ್ತವೆ. ಹಾಗಾಗಿ ಸೋಷಲ್ ಸ್ಕಿಲ್ಸ್ ಹೆಚ್ಚಿಗೆ ಆಗುತ್ತೆ. ಬಿಹೇವಿಯರ್ ಅಂದರೆ ವರ್ತನೆ ಕಮ್ಮಿ, ದುರ್ವರ್ತನೆ ಇರೋಲ್ಲ. ಸಮಸ್ಯೆಗಳು ಯಾವಾಗಲೂ ಮಾಡ್ತಕ್ಕಂಥ ಒಂದು ಕ್ಯಾರೆಕ್ಟರ್ಸ್ ಕಮ್ಮಿ ಇರುತ್ತೆ. ಇರೋದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಬಟ್ ಇವೆಲ್ಲವೂ ಗುಣಮಟ್ಟದಲ್ಲಿ ಇರುತ್ತೆ, ಬೇಕಾಗಿರೋಷ್ಟು ಇರುತ್ತೆ. ಹಾಗೆಯೇ ಗಂಡು ಮಗುವಿಗೆ ತಂದೆಯ ಪಾತ್ರ ಎಷ್ಟು ಅವಶ್ಯಕತೆ ಅಂದರೆ, ಹೆಣ್ಣು ಮಗು ತನ್ನ ತಂದೆಯೇ ಹೀರೋ ಅಂದ್ಕೊಂಡಿರುತ್ತೆ, ರೋಲ್ ಮಾಡೆಲ್ ಅಂದ್ಕೊಂಡಿರುತ್ತೆ. ಅದೇ ರೀತಿ ಗಂಡು ಮಗು ಕೂಡ ತನ್ನ ತಂದೆನೇ ತನ್ನ ಕ್ಯಾರೆಕ್ಟರ್ಸ್, ಅಂದರೆ ತನಗೆ ಇಷ್ಟವಾದ ಕ್ಯಾರೆಕ್ಟರ್ ಯಾರು ಅಂದರೆ ತಂದೆ ಅಂತಾರೆ. ಅಮ್ಮಂದಿರು ಹೊಟ್ಟೆ ಹೊರ್ಕೊಂತ ಇರ್ತಾರೆ, ನಾವು ಬೆಳಗಿಂದ ಸಂಜೆ ತನಕ ಎಲ್ಲ ಮಾಡ್ತೀವಿ, ನೀವು ಬಂದ ತಕ್ಷಣ ನಿಮ್ಮ ಹತ್ರ ಬಂದ್ಬಿಡ್ತಾರೆ, ನೋಡಿ ಏನಿದು ನ್ಯಾಯ ಅಂತ ಹೇಳಿ ಹಾಸ್ಯಾಸ್ಪದವಾಗಿ ನಡೀತಾ ಇರುತ್ತೆ ಅನೇಕ ಕುಟುಂಬದಲ್ಲಿ. ಆದರೆ ಅದಕ್ಕೆ ಕಾರಣ ತಂದೆಯ ತನವನ್ನ ಸರಿಯಾಗಿ ನಿಭಾಯಿಸಿದಾಗ ಮಗು ಆ ತಂದೆ ಬಂದ ತಕ್ಷಣ ತಾನು ಆ ತಂದೆಯನ್ನೇ ಒಂದು ಕ್ಯಾರೆಕ್ಟರ್ ಆಗಿ ಸ್ವೀಕರಿಸಿ ಆ ತಂದೆಗೆ ಹೊಂದಿಕೊಂಡು ಹೋಗ್ತಕ್ಕಂಥ ಮನೋಭಾವಗಳು ಜಾಸ್ತಿ ಇರ್ತವೆ. ಅದೇ ರೀತಿಯಲ್ಲಿ ತಂದೆ ಏನು ಹೇಳಿದ್ರು ಕೇಳಬೇಕು, ತಂದೆ ಏನು ಹೇಳ್ತಾರೋ ಏನು ಮಾಡ್ತಾರೋ ಅದೇ ಮಾಡಬೇಕು ಅನ್ನತಕ್ಕಂಥ ಒಂದು ಬಿಹೇವಿಯರ್ ಇರುತ್ತೆ.
ಸೊ ಈ ಪ್ರಪಂಚದಲ್ಲಿ ತಂದೆಯಿಂದ ಕಲಿಯತಕ್ಕಂಥದ್ದು, ಅದು ನಿಯಮ ಆಗಿರ್ಬೋದು, ಅವರು ಸೆಟ್ ಆಗಿರ್ಬೋದು, ಎಲ್ಲವನ್ನ ಕೂಡ ಒಪ್ಪಿ ಮಾಡತಕ್ಕಂಥದ್ದು ಮಕ್ಕಳಲ್ಲಿ ಬೆಳೆಯುತ್ತೆ. ತಂದೆ ಚೆನ್ನಾಗಿ ಕೇರ್ ಮಾಡಿದ್ರೆ ಬೇರೆ ಜನಗಳನ್ನ ಪ್ರೀತಿಯಿಂದ ಮಾತನಾಡ್ಸೋದಾಗ್ಲಿ, ಒಂದು ರೆಸ್ಪೆಕ್ಟ್ ಕೊಡೋದಾಗ್ಲಿ, ಇವನ್ ಎಲ್ಲವನ್ನ ನೋಡಿದಂಥ ಮಗು ಅದೇ ಒಂದು ಕೌಶಲ್ಯವನ್ನ ತಾನು ರೂಢಿಸ್ಕೊಳುತ್ತೆ. ತಾನು ಬೆಳೆದಾಗ ಬೇರೆಯವರಿಗೆ ಬೆಲೆ ಕೊಡ್ತಕ್ಕಂಥದ್ದು, ಪ್ರತಿಯೊಂದು ಒಳ್ಳೆಯ ಕ್ಯಾರೆಕ್ಟರ್ಸ್ ಏನ್ ತಂದೆ ವ್ಯಕ್ತಪಡಿಸಿರ್ತಾನೆ ಮಗು ಎದುರುಗಡೆ, ಅದನ್ನ ನೋಡಿ ಅನುಕರಿಸಿ ಅದೇ ರೀತಿಯಲ್ಲಿ ಮಗು ಕೂಡ ನಡ್ಕೊಳುತ್ತೆ ಮುಂದಿನ ಜೀವನದಲ್ಲಿ. ಸೊ ಇಂಪಾರ್ಟೆಂಟ್. ಇಲ್ಲಿ ತಂದೆ ಇನ್ವಾಲ್ವ್ಮೆಂಟ್ ಇದ್ದಾಗ ಡೈರೆಕ್ಟ್ ಇಂಪ್ಯಾಕ್ಟು ಮಕ್ಕಳ ಮೇಲೆ ಆಗತ್ತೆ ಅನ್ನತಕ್ಕಂಥದ್ರಲ್ಲಿ ಫ್ಯಾಮಿಲೀಸ್ ಆರ್ ಸ್ಟ್ರೆಂಥೆನ್ಡ್ ಬೈ ಸಪೋರ್ಟಿಂಗ್ ಫಾದರ್ಸ್. ನಾಳೆ ದಿನ ತಂದೆ ಈ ರೀತಿಯಲ್ಲಿ ವರ್ತನೆ ಮಾಡಿ ಜೊತೆಯಲ್ಲಿ ಆರೋಗ್ಯವಾಗಿ ಬೆಳೆದಾಗ ಅದೇ ಆ ಫ್ಯಾಮಿಲಿ ಸಪೋರ್ಟ್ ಏನು ತಂದೆ ಮಾಡಿರ್ತಾರೆ ಅದೇ ರೀತಿಯಲ್ಲಿ ಮಕ್ಕಳು ಕೂಡ ನಾಳೆ ಸಪೋರ್ಟಿವ್ ಆಗಿ ಒಂದು ಕ್ಯಾರೆಕ್ಟರ್ಸ್ ಅನ್ನ ಬೆಳೆಸ್ಕೊಂತಾರೆ. ಸ್ಪೆಷಲಿ ಬೆಳವಣಿಗೆ ಸಂದರ್ಭದಲ್ಲಿ ಅಪ್ಪಂದಿರು ಏನು ಪಾಲಿಸಿನ ಇಟ್ಕೊಂಡಿರ್ತಾರೆ, ಅವರ ಒಂದು ಆಚಾರ ವಿಚಾರ ಇರ್ಬೋದು, ನಡೆ ನುಡಿ ಇರ್ಬೋದು, ಅದೇ ರೀತಿಯಲ್ಲಿ ಮಕ್ಕಳು ಕೂಡ ಬೆಳೀತಾರೆ. Dads find immense value from their participation in programs. ಅವರು ಅಪ್ಪ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಾಗ ಮಕ್ಕಳ ಎದುರುಗಡೆ ಇದು ಕೂಡ ತುಂಬಾ ವ್ಯಾಲ್ಯೂಸ್ ಅನ್ನ ಟ್ರಾನ್ಸ್ಫರ್ ಮಾಡ್ತಾರೆ ಮಕ್ಕಳಿಗೆ. ವಿಶೇಷವಾಗಿ ಪ್ರೋಗ್ರಾಮ್ಸು, ಮಗುವಿನ ಬೆಳವಣಿಗೆಯ ಸಂಬಂಧ ಪ್ರೋಗ್ರಾಮ್ಸ್ ಯಾವುದೇ ಇರಲಿ, ಅಲ್ಲಿ ತಂದೆಯ ಪಾತ್ರ ಇದ್ದಾಗ ಅದರ ಪ್ರಯೋಜನ ಮಗುವಿಗೆ ಬೆಳೆಯೋದಿಕ್ಕೆ ಹೆಚ್ಚಿಗೆ ಅನುಕೂಲ ಆಗುತ್ತೆ ಅನ್ನತಕ್ಕಂಥದ್ದು ಒಂದಷ್ಟು ರಿಸರ್ಚ್. ಇದೇ ರೀತಿಯಲ್ಲಿ ಯೂನಿವರ್ಸಿಟಿ ಆಫ್ ಆಕ್ಸ್ಫರ್ಡ್ ರಿಸರ್ಚ್ ಅಲ್ಲಿ ಅದರ ಪ್ರಕಾರ ಹೆಣ್ಣು ಮಕ್ಕಳು ಯಾರು ಜಾಸ್ತಿ ತಂದೆಯ ಒಂದು ಭಾಗವಹಿಸಿಕೆ ಹೆಣ್ಮಕ್ಳಿಗಿತ್ತು, ಅಂತ ಹೆಣ್ಣು ಮಕ್ಕಳು ಎಲ್ಲೋ ಒಂದು ಕಡೆ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಮು ಕಮ್ಮಿ ಅವರಲ್ಲಿ ಬರುತ್ತೆ. ಜೀವನದಲ್ಲಿ ಅವ್ರಿಗೆ ಜಾಸ್ತಿ ಮಾನಸಿಕ ಒತ್ತಡ ಇರೋಲ್ಲ. ಧೈರ್ಯವಾಗಿ ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ, ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಸ್ಟ್ರಾಂಗ್ ಆಗ್ತಾರೆ. ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ ಕಮ್ಮಿ ಇರುತ್ತೆ. ಅರ್ಥಾತ್ ನಾನು ಒಂದು ತಂದೆ ತಾನು ದಿನನಿತ್ಯ ತನ್ನ ಮಕ್ಕಳ, ತನ್ನ ಕುಟುಂಬದ ಜೊತೆ ಯಾವ ರೀತಿ ಬೆರೆತು ಬಾಂಧವ್ಯ ಪೂರ್ವಕವಾಗಿ ಕುಟುಂಬವನ್ನ ನಡೆಸ್ತಾರೆ, ಅಂತವರಲ್ಲಿ ಇರ್ತಕ್ಕಂಥ ಮಕ್ಕಳಿಗೂ ಕೂಡ ಆರೋಗ್ಯವಾದ ಮನಸ್ಥಿತಿ, ಖಿನ್ನತೆ ಕಮ್ಮಿ ಇರುತ್ತೆ. ಅವರಿಗೆ ಯಾವುದೇ ಒಂದು ಕೆಲಸ ಮಾಡೋದಕ್ಕೆ ಧೈರ್ಯ, ಸಾಹಸ, ಒಂದು ಕೌಶಲ್ಯಗಳು ಇರುತ್ತೆ. ಜೊತೆಗೆ ಸಡನ್ ಆಗಿ ಅವರಿಗೆ ಯಾವುದೇ ರೀತಿಯಲ್ಲಿ ಮಾನಸಿಕ ಒತ್ತಡಕ್ಕಾಗ್ಲಿ ದೈಹಿಕ ಒತ್ತಡಕ್ಕಾಗ್ಲಿ ಒಳಪಡಲ್ಲ ಅನ್ನತಕ್ಕಂಥದ್ದೇ ಇದರ ನಿಜವಾದ ಅರ್ಥ. ಅದೇ ರೀತಿ ಹೆಣ್ಣು ಮಕ್ಕಳನ್ನ ನೋಡಿದಾಗ ಸ್ಪೆಷಲ್ ಬೆನಿಫಿಟ್ಸ್ ಇದ್ದೇ ಇರುತ್ತೆ. ಫಾದರ್ ಡಾಟರ್ ಬಾಂಡಿಂಗ್ ಅಲ್ಲಿ ಯಾರು ತುಂಬಾ ಚೆನ್ನಾಗಿ ತಮ್ಮ ಹೆಣ್ಣು ಮಕ್ಕಳ ತಂದೆದಿರು ಇದೀರಲ್ಲ, ಅವ್ರು ಯಾರು ಜಾಸ್ತಿ ನಿಮ್ಮ ಮಕ್ಕಳನ್ನ ಮೊದಲಿಂದಲೂ ಬೆಳೆಸ್ಕೊಂಡು ಬರ್ತೀರಾ, ಬಾಲ್ಯದಿಂದ ಅಂದ್ರೆ 1 ವರ್ಷ 2 ವರ್ಷದಲ್ಲೂ ಕೂಡ ಮಗುವಿನ ಜೊತೆನೇ ಆರೋಗ್ಯವಾದ ಒಂದು ಕುಟುಂಬದ ವಾತಾವರಣದಲ್ಲಿ ಬೆಳಿತೀರಾ, ಅಂಥವ್ರ ಮಕ್ಕಳು, ಹೆಣ್ಣು ಮಕ್ಕಳು ಪಾಸಿಟಿವ್ ಆಗಿ ತಮ್ಮ ಸಂಬಂಧಗಳನ್ನ ಭದ್ರ ಮಾಡ್ಕೊಂತಾರೆ. ಇದು ಒಂದು ಅಡಿಪಾಯ, ಈ ಸಂಬಂಧಗಳಿಗೆ ಒಂದು ಅಡಿಪಾಯ ಅದು. ಅದರಲ್ಲೇ ಡ್ಯೂರಿಂಗ್ ಫಸ್ಟ್ 5 years ನೀವು ಹೆಣ್ಣು ಮಕ್ಕಳ ಜೊತೆಗೆ ತುಂಬಾ ಬಾಂಧವ್ಯ ಪೂರ್ವಕವಾಗಿ ತಿಳುವಳಿಕೆ ಕೊಟ್ಕೊಂಡು ಬೆಳೆದಾಗ ಈವನ್ ಪಿಬರ್ಟಿ ಅಂದ್ರೆ ಪ್ರೌಢತ್ವ ಬರೋತಕ್ಕಂಥದ್ದು ಸ್ವಲ್ಪ ನಿಧಾನಗತಿಯಲ್ಲಿರುತ್ತೆ. ಇಲ್ಲಾಂದ್ರೆ ಬೇಗ ಅಡ್ವಾನ್ಸ್ ಪಿಬರ್ಟಿ ಬಂದ್ಬಿಡುತ್ತೆ. ಅವಾಗ ಅನೇಕ ಅದು ಆರೋಗ್ಯ ಮತ್ತೆ ಸಾಮಾಜಿಕವಾಗಿ ಕೂಡ ಹೆಣ್ಣು ಮಕ್ಕಳಿಗೆ ಅದು ಒಂದು ರೀತಿಯಲ್ಲಿ ಒತ್ತಡಕ್ಕೆ ಮಣಿದು ಬಿಡ್ತಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ನ್ಯಾಚುರಲ್ ಆಗಿ ಒಂದು ಹೆಣ್ಣು ಮಗು ಪ್ರೌಢತ್ವಕ್ಕೆ ಬರತಕ್ಕಂತ ಸಮಯ ಸಂದರ್ಭ ಏನಿದೆ ಬಯಾಲಜಿಕಲಿ, ಅದನ್ನ ಅಟೆಂಡ್ ಮಾಡಬೇಕಾದ್ರೂ ಕೂಡ ಅಪ್ಪನ ಪಾತ್ರ ಹೆಚ್ಚಿದೆ ಅನ್ನತಕ್ಕಂಥದ್ದು ವೆಂಡರ್ಬಿಲ್ಟ್ ಯೂನಿವರ್ಸಿಟಿಯ ಒಂದು ರಿಸರ್ಚ್ ಇದು. ಸೊ ಇದ್ರ ಮುಖಾಂತರ ಗೊತ್ತಾಗಿರೋದೇನು ಅಂದ್ರೆ ಅಪ್ಪಂದಿರ ಪಾತ್ರ ಹೆಚ್ಚು ಹೆಣ್ಣು ಮಗುಗೂ ಇದೆ, ಅದರ ಪ್ರಯೋಜನ ಕೂಡ ಅವರ ನಿಜ ಜೀವನಕ್ಕೆ ಸಂಬಂಧ ಕೂಡುತ್ತೆ. ಅದೇ ರೀತಿಯಲ್ಲಿ
ಒಳ್ಳೆ ರೀತಿಯಲ್ಲಿ ಪ್ರೈಸ್ ಮಾಡೋದು, ಅವ್ರನ್ನ ಭಾವನಾತ್ಮಕವಾಗಿ ಅಡ್ಮೈರ್ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಹೆಣ್ಣು ಮಕ್ಕಳನ್ನ ಸ್ವಾವಲಂಬಿಯಾಗಿ ಬೆಳೆಯುವಂಥದ್ದು ಮತ್ತೆ ಕಾನ್ಫಿಡೆಂಟ್ ಆಗಿ ತಾನು ಬೆಳೆಯುವಂಥ ವಾತಾವರಣದಲ್ಲಿ ಕಾನ್ಫಿಡೆಂಟ್ ಆಗಿ ಧೈರ್ಯವಾಗಿ ಸಹಸ್ಪೂರ್ವಕವಾಗಿ ಬೆಳೆಯುವಂಥ ಸಾಮರ್ಥ್ಯ ಹೆಣ್ಣು ಮಗುಗೆ ಬರುತ್ತೆ. ಅದಕ್ಕೆ ಹೇಳೋದು ತಂದೆ ಎಷ್ಟು ಅಗತ್ಯ, ವಿಶೇಷವಾಗಿ ಹೆಣ್ಣು ಮಗುವಿಗೆ ತಂದೆಯ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಮನೆಯಲ್ಲಿ. ಅಂದ್ರೆ ಈ ಸಿಂಗಲ್ ಪೇರೆಂಟ್ಸ್ ಏನ್ ಬೆಳೆಸಿರ್ತಾರೆ ಅಂಥವ್ರಲ್ಲಿ ಯಾವಾಗ್ಲೂ ಸಮಸ್ಯೆಗಳು ಕೂಡಿರುತ್ತೆ. ಅವರ ಕೌಟುಂಬಿಕ ಸಮಸ್ಯೆಗಳು ಇಬ್ಬರೇ ಇದ್ರೂ ಕೂಡ ತುಂಬಾ ಬಿಗಡಾಯಿಸಿರುತ್ತೆ. ಆದ್ರೆ ಎಲ್ಲಿ ತಂದೆ ಇದ್ದು ಆ ಒಂದು ವಾತಾವರಣನೇ ಬೇರೆ. ಇನ್ನು ಕೆಲವು ವಿಷಯದಲ್ಲಿ ತಂದೆ ಇದ್ರೂ ಇಲ್ದಂಗೆ ಇರ್ತಾರೆ, ಅದು ಕೂಡ ಆರೋಗ್ಯವಾದದ್ದಲ್ಲ. ಇದು ಮುಖ್ಯವಾಗಿರ್ತಕ್ಕಂಥ ಎಷ್ಟೋ ತಂದೆದೀರು ಏನ್ ಮಾಡ್ತಾರೆ, ತಾವಾಯ್ತು ತಮ್ಮ ಕರ್ತವ್ಯ ಏನಪ್ಪಾ, ನಾನು ದುಡ್ಕೊಂಬರ್ತೀನಿ, ನಾನು ಮನೆಗೆ ವ್ಯವಸ್ಥೆ ನೋಡ್ತೀನಿ, ಇನ್ನ ಮಕ್ಕಳನ್ನ ಬೆಳೆಸೋದು ಮಡದಿಯ ಕೆಲಸ, ಅಂದ್ರೆ ಹೆಂಡತಿಯ ಕೆಲಸ. ಇದು ಅತ್ಯಂತ ತಪ್ಪು ಕಲ್ಪನೆ. ಇದು ಯಾವತ್ತಿಗೂ ಒಳ್ಳೇದಲ್ಲ. ತಂದೆ ತಾನು ಬರೀ ದುಡಿಯೋ ಯಂತ್ರ ಅಲ್ಲ, ತನ್ನ ಪಾತ್ರ ಮಕ್ಕಳ ಮೇಲೆ ತುಂಬಾ ಪ್ರಭಾವ ಬೀಳುತ್ತೆ. ತನ್ನ ನಡೆ ನುಡಿ ಆಚಾರ ವಿಚಾರ ಹೊಂದಾಣಿಕೆ ಎಲ್ಲವೂ ಕೂಡಿ ಆ ಮಕ್ಕಳ ಜೀವನದ ಅಭಿವೃದ್ಧಿ ಅನ್ನೋದನ್ನ ಯಾವುದೇ ಕ್ಷಣದಲ್ಲೂ ಕೂಡ ಮರಿಬಾರದು. ತಂದೆ ಕೇವಲ ದುಡಿಮೆಗೆ ಸೀಮಿತ ಅಲ್ಲ, ತನ್ನ ವೈಯಕ್ತಿಕ ಬದುಕಿಗೆ ಸೀಮಿತ ಅಲ್ಲ, ತನ್ನ ಕುಟುಂಬದ ಹೆಣ್ಣಿಗೆ ಎಷ್ಟು ಇಂಪಾರ್ಟೆಂಟೋ ಮಕ್ಕಳಿಗೂ, ಅದು ಗಂಡು ಮಗು ಆಗ್ಲಿ ಹೆಣ್ಣು ಮಗು ಆಗ್ಲಿ, ಅವರಿಗೂ ಅಷ್ಟೇ ಇಂಪಾರ್ಟೆಂಟ್ ಅನ್ನೋದನ್ನ ನಾವು ಯಾರೂ ಕೂಡ ಮರೆಯುವಂಥದ್ದಲ್ಲ. ಹಾಗಾಗಿ ತಂದೆ ಮತ್ತೆ ತಾಯಿಯ ರಿಲೇಶನ್ಶಿಪ್ ಚೆನ್ನಾಗಿದ್ರೆ ಮಾತ್ರ ಇವತ್ತಿನ ದಿನ ತನ್ನ ಬುಡದಲ್ಲಿ ಬೆಳೀತಾ ಇರ್ತಕ್ಕಂಥ ಮಕ್ಕಳು ಕೂಡ ಆರೋಗ್ಯವಾದ ಒಂದು ವಾತಾವರಣದಲ್ಲಿ ಬೆಳೀತಾರೆ. ಇಲ್ಲವಾದಲ್ಲಿ ಅಲ್ಲಿ ಕೂಡ ವಾತಾವರಣ ಬಿಗಡಾಯಿಸುತ್ತೆ. ಸೈಕಾಲಜಿಕಲ್ ಆಸ್ಪೆಕ್ಟ್ಸು, ಎಮೋಷನಲ್ ಆಸ್ಪೆಕ್ಟ್ಸು ಎಲ್ಲವೂ ಕೂಡ ಗುಣಮಟ್ಟದಲ್ಲಿ ಇರೋಲ್ಲ, ಮಕ್ಕಳಲ್ಲಾಗ್ಲಿ ಅಥವಾ ತಮ್ಮ ಗಂಡ ಹೆಂಡತಿ ಮಧ್ಯೆ ಆಗ್ಲಿ. ಹಾಗಾಗಿ ಗಂಡ ಹೆಂಡತಿಯ ಸಂಬಂಧ ಅಂದ್ರೆ ಅಪ್ಪ ಅಮ್ಮನ ಸಂಬಂಧ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಮಕ್ಕಳ ಬೆಳವಣಿಗೆಯಲ್ಲಿ. ಅದೇ ರೀತಿಯಲ್ಲಿ ಒಂದು ವಿಶೇಷ ರಿಸರ್ಚ್ ಏನ್ ಹೇಳುತ್ತೆ ಅಂದ್ರೆ, ಯಾವ ತಂದೆ ಯಾವಾಗ್ಲೂ ಕೋಪಿಷ್ಟನಾಗಿರ್ತಾನೆ, ಬೈತಾ ಇರ್ತಾನೆ, ಗದರ್ತಾ ಇರ್ತಾನೆ, ಹೊಡೆಯೋದು, ಜಗಳ ಮಾಡೋದು, ಅಥವಾ ಬೇರೆಯವ್ರ ಜೊತೆ ಒಳ್ಳೆ ಸಂಬಂಧಗಳನ್ನ ಇಟ್ಕೊಂಡೇ ಇರೋದು, ಆಮೇಲೆ ತಾನು ಕಲ್ಲು ಹೃದಯಿ ಅಂತೀವಿ, ತಾನಾಯ್ತು ತನ್ನ ಸ್ವಾರ್ಥತೆ ಆಯ್ತು, ಸುಮ್ಮನೆ ಬರ್ತಾನೆ, ಮನೆಗೆ ಬರ್ತಾನೆ, ಮನೆಯಲ್ಲಿ ಒಂದು ವಸ್ತು ಆಗಿ ಇದ್ದು ಬಿಡ್ತಾರೆ ಕೆಲವರು. ಅವ್ರ ಬಾಯೇ ಬಿಡಲ್ರು, ಹೆಂಡತಿ ಹತ್ರನೂ ಮಾತಾಡಲ್ಲ, ತಾನೇನೋ ತುಂಬಾ ಸ್ಟ್ರಿಕ್ಟ್ ಅಪ್ಪ ಅನ್ನಿಸ್ಕೊಳಕ್ಕೆ ಅವ್ರು ಮುಂದಾಗಿರ್ತಾರೆ. ಅಂದ್ರೆ ಅವ್ರು ಸ್ಟ್ರಿಕ್ಟ್ ಅಪ್ಪ ಅಲ್ಲ, ಅಲ್ಲೆಲ್ಲೋ ಒಂದ್ ಕಡೆ ಅವರ ಈ ವರ್ತನೆಯಿಂದ ಮುಖ್ಯವಾಗಿ ತನ್ನ ಹೆಂಡತಿಗೂ ಒಂದು ಅಸಮಾಧಾನ ಇರುತ್ತೆ, ಅನಾರೋಗ್ಯ ಹುಟ್ಟತ್ತೆ. ಅದರ ಜೊತೆಯಲ್ಲಿ ಮಕ್ಕಳು ಕೂಡ ಆಂಕ್ಷಿಯಸ್ ಆಗಿ, ವಿಡ್ರಾನ್ ಸಿಂಪ್ಟಮ್ಸು ಮತ್ತೆ ಆಂಟಿ ಸೋಷಿಯಲ್ ಅಂದ್ರೆ ಸಮಾಜಘಾತಕ ಮನಸ್ಥಿತಿ, ಮತ್ತೆ ಭಯಭೀತರು, ಅಥವಾ ಯಾವಾಗ್ಲೂ ಯಾವುದೇ ಒಂದು ವಿಷಯಕ್ಕೆ ಹೊಗ್ಕೊಳ್ಳದೆ ರಿಜೆಕ್ಟ್ ಮಾಡ್ತಕ್ಕಂಥ ನೇಚರ್ ಅಲ್ಲಿ ಮಕ್ಕಳ ಅಭಿವೃದ್ಧಿ ಆಗ್ಬಿಡುತ್ತೆ. ಹಾಗಾಗಿ ಯಾವುದೇ ತಂದೆ ಮೊದಲಿಗೆ ತಾನು ಸೌಮ್ಯವಾಗಿ, ಖುಷಿಯಾಗಿ, ಆರೋಗ್ಯವಾಗಿ, ನಗ್ನಗ್ತಾ ಅರ್ಥಪೂರ್ವಕವಾದ ನಿಯಮಗಳನ್ನ ರಚಿಸ್ಕೊಂಡು ಕುಟುಂಬದಲ್ಲಿ ಇಬ್ರು ಗಂಡ ಹೆಂಡತಿ ಇಬ್ರು ಅರ್ಥ ಮಾಡ್ಕೊಂಡು ಮಕ್ಕಳ ಮಧ್ಯ ಬೆಳವಣಿಗೆ ಆದ್ರೆ ಮಾತ್ರ ಆ ಮಕ್ಕಳಿಗೆ ಒಳ್ಳೆಯ ಒಂದು ನಡೆ ನುಡಿ ಆಚಾರ ವಿಚಾರ ಬರುತ್ತೆ. ಇಲ್ಲ ಅಂದ್ರೆ ಅವರಲ್ಲಿ ಕೂಡ ಭಯಭೀತರದ ಒಂದು ವಾತಾವರಣ ಅಥವಾ ತಪ್ಪು ಮಾಡುವಂತ ಮನೋಭಾವಗಳು ಇವೆಲ್ಲವೂ ಬೆಳೆಯೋದಿಕ್ಕೆ ಅಪ್ಪನ ಸೈಲೆನ್ಸು ಕೂಡ ಕಾರಣ. ನೀವು ಸೈಲೆಂಟ್ ಆಗಿದ್ಬಿಟ್ರೆ ನೀವು ಏನು ಸಾಧಿಸಲ್ರು. ಅದು ಮುಖ್ಯವಾಗಿ ಮಕ್ಕಳ ಜೊತೆ ನೀವು ಎಷ್ಟು ಬೆರಿತೀರಾ, ಬಾಂಧವ್ಯ ಎಷ್ಟಿದೆ, ನಿಮ್ಮ ಮಾತು ಆಚಾರ ವಿಚಾರ ಎಷ್ಟಿದೆ, ಅದು ನಿಮ್ಮ ಹೆಂಡತಿ ಹತ್ರ ಎಷ್ಟಿದೆ, ನಿಮ್ಮ ಬಂಧು ಬಳಗದ ಹತ್ರ ಎಷ್ಟಿದೆ, ಅಕ್ಕಪಕ್ಕ ನೆರೆಹೊರೆಯವರ ಹತ್ರ ಎಷ್ಟಿದೆ, ಎಲ್ಲವನ್ನ ಗ್ರಹಿಸಿ ಮಗು ಬೆಳೀತಾ ಇರುತ್ತೆ, ಎಲ್ಲವನ್ನ ನೋಡ್ತಾ ಇರ್ತಾರೆ. ನೀವು ಅವರಿಗೆ ರೋಲ್ ಮಾಡೆಲ್ ಆದಾಗ ಇವೆಲ್ಲವೂ ರೋಲ್ ಮಾಡೆಲ್ ಆಗಿ ಅಡ್ವರ್ಸ್ ಕ್ಯಾರೆಕ್ಟರ್ಸ್ ಬೆಳೆಯುತ್ತೆ. ಇದರಿಂದ ಫಸ್ಟ್ ಗಂಡ ಹೆಂಡತಿ ಜಗಳ ಎಲ್ಲಿರ್ಬೇಕು, ಬರೀ ರೂಮ್ ಒಳಗೆ ಇರಬೇಕು, ರೂಮ್ ಹೊರಗಡೆ ಮಕ್ಕಳ ಎದುರುಗಡೆ ಯಾವುದೇ ಕಾರಣಕ್ಕೂ ಅದು ಎಕ್ಸಿಬಿಟ್ ಆಗಬಾರ್ದು ಅನ್ನೋದು ಇದರ ಅರ್ಥ. ಇದೇ ರೀತಿಯಲ್ಲಿ ಈ
ಯಂಗ್ ಗರ್ಲ್ಸ್ ಅಂದ್ರೆ ಆ, ಇನ್ನು ಅಪ್ರಾಪ್ತ ಹೆಣ್ಣು ಮಕ್ಕಳು ತುಂಬಾ ಸೆಕ್ಯೂರಿಟಿ ಮತ್ತೆ ಎಮೋಷನಲ್ ಸಪೋರ್ಟ್ ತಂದೆಯಿಂದ ಪಡಿತಾ ಇರ್ತಾರೆ. ಅವರಿಗೆ ಈ ಯಾವಾಗ್ಲೇ ಏನೇ ಆಗ್ಲಿ ಅಪ್ಪಂಗೆ ಹೇಳ್ತೀನಿ, ಅಪ್ಪ ಇದ್ದಾರೆ ಅನ್ನೋಂಥ ತುಂಬಾ ದೊಡ್ಡ ನಂಬಿಕೆ ಇರುತ್ತೆ. ಆ ನಂಬಿಕೆಗೆ ಪೂರಕವಾಗಿ ನಾವು ಆಕ್ಚುಲಿ ನಮ್ಮ ಪಾತ್ರವನ್ನು ಕೂಡ ನಿಭಾಯಿಸಬೇಕಾಗತ್ತೆ. ಅದೇ ಆ, ಯಾವ ತಂದೆ ತನ್ನ ಒಳ್ಳೆಯ ಸಂಬಂಧಗಳನ್ನ ತೋರಿಸ್ತಾರೋ, ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಆ ಒಂದು ಹೆಣ್ಣು ಮಗು ಕೂಡ ಅದೇ ರೀತಿ ಕ್ವಾಲಿಟೀಸ್ ಇರ್ತಕ್ಕಂಥ ಗಂಡನ್ನ ಪ್ರಿಫರ್ ಮಾಡುತ್ತೆ. ಇಲ್ವಾದಲ್ಲಿ ಅದರ ಬಗ್ಗೆ ಅಸಡ್ಡೆ ಬಂದ್ಬಿಡುತ್ತೆ. ಅಪ್ಪಂದಿರ ವರ್ತನೆಯಿಂದ ಬೇಸತ್ತಂತ ಹೆಣ್ಣು ಮಕ್ಕಳು ಅವರಿಗೆ ಗಂಡು ಕಂಡ್ರೆ ಒಂಥರ ಬೇಸರ, ಗಂಡು ಕಂಡ್ರೆ ಒಂಥರ ಹೇಟರ್ಡು, ಈ ತರ ಒಂದಷ್ಟು. ಆಮೇಲೆ ಏನಾಗುತ್ತೆ, ಇಂಥ ಹೆಣ್ಣು ಮಕ್ಕಳು ಏನ್ ಮಾಡ್ತಾರೆ, ಬೇರೆ ಎಲ್ಲಿ ಒಂಚೂರು ಪ್ರೀತಿ ಸಿಗತ್ತೋ ಅಲ್ಲಿ ವಾಲ್ ಬಿಡ್ತಾರೆ ಬೇಗ. ಅಪ್ರಾಪ್ತ ವಯಸ್ಸಲ್ಲೇ, ಅದು 4ನೇ ಕ್ಲಾಸ್ ಆಗಿರ್ಬೋದು, 5ನೇ ಕ್ಲಾಸ್ ಆಗಿರ್ಬೋದು, 6ನೇ ಕ್ಲಾಸ್ ಆಗಿರ್ಬೋದು, ಇಲ್ಲಿ ಯಾವುದೇ ವಯಸ್ಸು ಮಾನದಂಡ ಅಲ್ಲ. ಮಕ್ಕಳಿಗೆ ತಂದೆಯ ಪಾತ್ರ ಸರಿಯಾಗಿ ಸಿಗ್ಲಿಲ್ಲ ಅಂದ ತಕ್ಷಣ ಬೇಗ ಹೆಣ್ಣು ಮಕ್ಕಳು ಕೂಡ ಬೇರೆಯವ್ರ ಪಾಲಾಗ್ಬಿಡ್ತಾರೆ. ಬೇರೆ ಕಡೆ ಮನಸ್ಸು ವಾಲ್ಬಿಡುತ್ತೆ. ಅವರು ಹೊರಗಡೆ ಹೋಗೋದು, ತಿರುಗೋದು, ಬೇರೆ ಗಂಡು ಮಕ್ಕಳ ಜೊತೆ ಬೆರೆಯುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ. ಇಲ್ಲಿ ಎರಡು ತರ ಕಾಂಟ್ರಾಡಿಕ್ಟ್ ಇದೆ. ಒಂದ್ ಕಡೆ ಹೇಟರ್ಡ್ ಬರ್ಬೋದು, ಇಲ್ಲಾಂದ್ರೆ ಒಂದ್ ಕಡೆ ಬೇರೆ ಕಡೆ ಬೇಗ ವಾಲ್ಬೋದು. ಬೇರೆ ಕಡೆ ಬೇಗ ಎಲ್ಲಿ ಪ್ರೀತಿ ವಾತ್ಸಲ್ಯ ಸಿಗುತ್ತೋ ಅಲ್ಲಿ ವಾಲೋ ಅಂತದೇ ಜಾಸ್ತಿ ಸಂಖ್ಯೆ. ಹಾಗಾಗಿ ಅಪ್ಪಂದಿರ ಸೂಕ್ಷ್ಮ ಬಿಹೇವಿಯರ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಇಲ್ಲಿ. ಅವರು ಯಾವತ್ತೂ ಕೂಡ ಕ್ಯಾರೆಕ್ಟರ್ಸ್ ಹೆಂಗಿರುತ್ತೋ ಅದನ್ನ ನೋಡ್ಕೊಂಡೇ ಮಕ್ಕಳ ಮುಂದಿನ ಭವಿಷ್ಯದಲ್ಲಿ ಕೂಡ ಅವರು ಆಯ್ಕೆ ಮಾಡ್ತಕ್ಕಂಥ ಕ್ಯಾರೆಕ್ಟರ್ಸ್ ಇರುತ್ತೆ. ಅದರಿಂದ ಮಕ್ಕಳ ಎದುರುಗಡೆ ಅಪ್ಪಂದಿರು ಸೂಕ್ಷ್ಮವಾಗಿ ಇರಬೇಕು. ಅದೇ ರೀತಿಯಲ್ಲಿ ಈ ಕೋವಿಡ್ ಬಂದಾಗ ನಾವು ನೋಡುತ್ತಿದ್ದೇವೆ. ಕೋವಿಡ್ ಬಂದಾಗ ನಾವು ಒಂದು ರಿಸರ್ಚ್ ಆಗಿದೆ ಕೆನಡಿಯನ್ ಮೆನ್ಸ್ ಹೆಲ್ತ್ ಫೌಂಡೇಶನ್ ಅಲ್ಲಿ. 40% ಅಪ್ಪಂದಿರು ತನ್ನ ಪಾತ್ರವನ್ನು ತುಂಬಾ ಚೆನ್ನಾಗಿ ನಿರ್ವಹಿಸ್ಬಿಟ್ರು. ಯಾಕೆಂದ್ರೆ ಅವಾಗ ರಜಾ ಇತ್ತು, ಮಕ್ಕಳ ಮನೆಯಲ್ಲೇ ಅಪ್ಪ ಅಮ್ಮ ಮಕ್ಕಳು ಎಲ್ಲ ಒಟ್ಟಿಗೆ ಇದ್ದಿದ್ದರಿಂದ ಅದರ ಪಾಸಿಟಿವ್ ಇಂಪ್ಯಾಕ್ಟ್ 40% ಆಗಿದೆ. 52% ತಂದೆ ಎಷ್ಟು ಅಗತ್ಯ ಅನ್ನತಕ್ಕಂಥ ಅವೇರ್ನೆಸ್ ಅವರಿಗೆ ಬಂದ್ಬಿಡ್ತು. ಅದರಲ್ಲಿ 60% ಅವರ ಮಕ್ಕಳಿಗೆ ತುಂಬಾ ಕ್ಲೋಸ್ ಆಗಿ ಬೆರೆಯೋಕೆ ಒಂದು ಅವಕಾಶ ಆಯಿತು ಕೋವಿಡ್ ಸಂದರ್ಭ. ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚು ಅವರು ಡಿಸೈಡೇ ಮಾಡಿಬಿಟ್ರು, ಮುಂದಿನ ದಿನಗಳಲ್ಲಿ ನಾನು ನನ್ನ ಮಗು ಜೊತೆ ಜಾಸ್ತಿ ಎಂಗೇಜ್ ಇರ್ತೀನಿ. 61% ವಿಶೇಷವಾಗಿ ಮಕ್ಕಳ ಅರ್ಧ ಪ್ಲಾನ್ ಏನಿದೆ ಆ ಒಂದು ಸಂದರ್ಭದಲ್ಲಿ ಪಾಲಕ್ ಪೋಷಕರು ಅದರಲ್ಲಿ ವಿಶೇಷವಾಗಿ ಅಪ್ಪಂದಿರು ತಾವು ನಿಭಾಯಿಸೋಕೆ ಶುರು ಮಾಡಿದ್ರು. ಅದರ ಜೊತೆಗೆ 56% ತನ್ನ ಮಕ್ಕಳಿಗೆ ಗೈಡ್ ಮಾಡೋದು, ಅದರಲ್ಲಿ 46% ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥದ್ದು ಅರ್ಥ ಮಾಡ್ಕೊಂಡಿದ್ದಾರೆ. ಅಂದ್ರೆ ಮೊದಲು ಎಲ್ಲೋ ಒಂದು 5% 10% ಇದ್ದಿದ್ದು ಕೋವಿಡ್ ಬಂದಂತ ಸಂದರ್ಭದಲ್ಲಿ ಇಷ್ಟೊಂದು ಪರಿಣಾಮಕಾರಿಯಾದ ಅರ್ಥ ತಂದೆಗೆ ತಾನು ಇರ್ತಕ್ಕಂಥ ವ್ಯವಸ್ಥೆ, ಅಂದ್ರೆ ತಾನು ಮನೆಯಲ್ಲಿದ್ದು ತನ್ನ ಮಕ್ಕಳ ಜೊತೆ ಇದ್ರೆ ಏನು ಪ್ರಯೋಜನ ಅನ್ನೋದನ್ನ ಅರ್ಥ ಮಾಡ್ಕೊಂಡಾಗ ಇದು ತುಂಬಾ ಒಂದು ದೊಡ್ಡ ಬದಲಾವಣೆ ಈ ಸಮಾಜ. ಆದ್ರೆ ಇದು ಕೆನಡಿಯನ್ ಸ್ಟಡಿ ಆಗಿದ್ರೆ ನಮ್ಮ ಭಾರತದಲ್ಲಿ ಈ ಪ್ರಮಾಣದಲ್ಲಿ ಇನ್ನೂ ಬದಲಾಗಿಲ್ಲ. ಇವತ್ತಿಗೂ ಕೂಡ ಎಷ್ಟು ಅಪ್ಪಂದಿರು ನಾವೆಲ್ಲ ಕಲ್ತ್ಬಿಟ್ಟಿದೀವಿ, ನಮಗೇನು ಅವಶ್ಯಕತೆ ಇಲ್ಲ, ಮಕ್ಕಳು ಕಲ್ತ್ರೆ ಸಾಕು, ಶಾಲೆಗೆ ನಾವು ಇದು ಫೀಸ್ ಕಟ್ತೇವೆ, ಫೀಸ್ ಕಟ್ಟಿದ್ಮೇಲೆ ನಾವು ಶಾಲೆಗೆ ಕಳ್ಸೋದೇನಕ್ಕೆ, ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ನಾವೇನ್ ಕಲಿಯೋದಿರುತ್ತೆ, ನಾವು ಪ್ರೌಢತ್ವದಲ್ಲಿ ಇದ್ದೀವಿ, ನಾವು ಮಕ್ಕಳು ಮಾಡಿದ್ದೀವಿ, ನಮಗೆಲ್ಲ ಬುದ್ಧಿಶಕ್ತಿ ಇದೆ, ನಾವು ದುಡಿತಾ ಇದ್ದೀವಿ ಅನ್ನೋ ಎಲ್ಲೋ ಒಂದು ಕಡೆ ತಪ್ಪು ಕಲ್ಪನೆ. ಇದಕ್ಕಿಂತ ಮಕ್ಕಳ ಕಲಿಕೆ ಬರೀ ಒಂದು ಟೀಚರ್ ಕಲಿಸೋದು, ಒಂದು ಶಾಲೆ ಕಲಿಸೋದಲ್ಲ, ಅಪ್ಪ ಅಮ್ಮ ತಮ್ಮ ಪಾತ್ರ ಏನು ಅನ್ನತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್. ಇದೇ ಪೂರಕವಾಗಿ 2ರಲ್ಲಿ 3 ಅಂದ್ರೆ 3ರಲ್ಲಿ 2 ಜನ ಜೊತೆಗೆ ಊಟ ಮಾಡತಕ್ಕಂಥ ಒಂದು ಪರಿಸ್ಥಿತಿ ಕೂಡ ಅಲ್ಲಿ ನಿರ್ಮಾಣ ಆಗಿತ್ತು. ಆಗ 2/3% ಈಗಲೂ ಕೂಡ ಮುಂದುವರೆದಂಗೆ ಜಾಸ್ತಿ ಕುಟುಂಬದ ಜೊತೆ ಕೂತ್ಕೊಂಡು ಊಟ ಮಾಡತಕ್ಕಂತ ಒಂದು ಬದಲಾವಣೆಗಳನ್ನ ನೋಡಿದ್ದೇವೆ ಈ ರಿಸರ್ಚ್ ಪ್ರಕಾರ. ಅಪ್ಪ ಎಷ್ಟು ಇಂಪಾರ್ಟೆಂಟ್, ಅದರಲ್ಲಿ 7 ಪ್ರಮುಖವಾದ
ಕಡ್ಡಾಯವಾಗಿ ಗೊತ್ತಿರಬೇಕಾದಂಥ ಅಂಶಗಳನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವಾಗಲೂ ಆಗಲಿ ಹೆಣ್ಣು ಮಗು ತನ್ನ ಜೀವನದಲ್ಲಿ ಇಂಪಾರ್ಟೆಂಟ್ ಆಗಿ ಸ್ಟ್ರಾಂಗ್ ಮ್ಯಾನ್ ಅಂತ ತಿಳ್ಕೊಂಡಿರೋದೇ ಅಪ್ಪನ್ನ. ಗರ್ಲ್ಸ್ ಲುಕ್ ಫಾರ್ ಸ್ಟ್ರಾಂಗ್ ಮೆನ್ ಇನ್ ದೇರ್ ಲೈಫ್ ಆ್ಯಂಡ್ ಇಫ್ ದೇರ್ ಫಾದರ್ ಈಸ್ ಅನ್ಅವೈಲಬಲ್, ಅವ್ರ ಅಪ್ಪ ಏನಾರು ಅವ್ರ ಜೀವನದಲ್ಲಿ ಇಲ್ಲ ಅಂದರೆ ದೇ ವಿಲ್ ಲುಕ್ ಎಲ್ಸ್ವೇರ್. ನಾನು ಅವಾಗಲೂ ಕೂಡ ಹೇಳಿದೆ, ಅಪ್ಪ ಅಂದಿರ ಜೊತೆಗಿಲ್ಲ ಅಂದ ತಕ್ಷಣ ಬೇಗ ಇನ್ನೂ ಅವರಿಗೆ ಪ್ರೌಢತ್ವ ಬಂದಿರಲ್ಲ ಅಥವಾ ಇನ್ನೂ ಮದುವೆ ವಯಸ್ಸು ಬಂದಿರಲ್ಲ, ಅಷ್ಟು ಬೇಗ ಅವರಿಗೆ ಇನ್ನೊಂದು ಗಂಡಿನ ಆಶ್ರಯವನ್ನು ಹೊಂಚಾಕುವಂಥ ಮನಸ್ಥಿತಿಗಳು ಬೇಗ ಬರುತ್ತೆ. ಹಾಗಾಗಿ ಅಪ್ಪ ಇದ್ದೂ ಇಲ್ದಂಗೆ ಇರಬೇಡಿ, ಅಪ್ಪ ಇದ್ದೂ ಇಲ್ದಂಗೆ ಇರಬೇಡಿ. ಇವತ್ತು ಅಪ್ಪಂದಿರು ಇದ್ದೂ ಕೂಡ ಈ ಪರಿಸ್ಥಿತಿಗಳು ಹೆಚ್ಚೆಚ್ಚು ಕಾಣ್ತಾ ಇದ್ದೀವಿ ಹೆಣ್ಣು ಮಕ್ಕಳಲ್ಲಿ. ಇವತ್ತು ಬಾಲ್ಯದಲ್ಲಿ ಅಪ್ರಾಪ್ತ ವಯಸ್ಸಲ್ಲಿ 4ನೇ ಕ್ಲಾಸ್ 5ನೇ ಕ್ಲಾಸಲ್ಲೇ ಲವ್, ಇನ್ನೊಂದು ಮತ್ತೊಂದು ಎಲ್ಲವೂ ಜಾಸ್ತಿ ಆಗ್ತಾ ಇದೆ. ಇದೆಲ್ಲವೂ ಯಾರ ಮಾತು ಯಾರ ಬಾಯಲ್ಲಿ ಕೇಳಿ, ಯಾವ ಶಾಲೆಯಲ್ಲಿ ಕೇಳಿ, ಯಾವ ಕಾಲೇಜಲ್ಲಿ ಕೇಳಿ, ಅಲ್ಲಿ 100 ಮಕ್ಕಳಿದ್ರೆ 75 ಮಕ್ಕಳು ಬರೀ ಇದೇ ಗುಂಗಲ್ಲಿರ್ತಾರೆ. ಇದು ತುಂಬ ಕೆಟ್ಟ ಒಂದು ಡೆವಲಪ್ಮೆಂಟ್ ಆಗ್ತಾ ಇದೆ. ಅಪ್ಪ ಅಮ್ಮಂದಿರಿಗೆ ಎಷ್ಟು ಗೊತ್ತಾಗ್ತಾ ಇದೆಯೋ ಇಲ್ವೋ, ವ್ಯವಸ್ಥೆಗೆ ಗೊತ್ತಾಗ್ತಾ ಇದೆ. ಇದು ದೊಡ್ಡ ಒಂದು ಸಾಮಾಜಿಕ ಪಿಡುಗಾಗಿ ಬದಲಾಗ್ತಾ ಇದೆ. ಇವತ್ತಿನ ದಿನ ಅದರಿಂದ ಎಷ್ಟು ಹಾನಿಗೊಳಗಾಗ್ತಾ ಇದ್ದಾರೆ, ಎಷ್ಟು ದೇಹ ಹಾಳು ಮಾಡ್ಕೊತಾ ಇದ್ದಾರೆ, ಮನಸ್ಥಿತಿ ಹಾಳು ಮಾಡ್ಕೊತಾ ಇದ್ದಾರೆ, ದೇಹವನ್ನೇ ಕಳ್ಕೊಳ್ಳೋ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಕಾರಣ ಅಪ್ಪ ತನ್ನ ಪಾತ್ರವನ್ನ ಸರಿಯಾಗಿ ನಿಭಾಯಿಸದೇ ಇರೋದು, ಅಮ್ಮ ತನ್ನ ಪಾತ್ರವನ್ನು ಸರಿಯಾಗಿ ನಿಭಾಯಿಸದೇ ಇರೋದೇ ಮೂಲ ಕಾರಣ ಅಂದರೆ ತಪ್ಪಾಗ. ಅದರ ಜೊತೆಗೆ ಲ್ಯಾಕ್ ಆಫ್ ಐಡೆಂಟಿಟಿ. ಇಟ್ಸ್ ಡಿಫಿಕಲ್ಟ್ ಟು ಯೂಸ್ our best judgment without being grounded. It's dangerous to not know who you are. ಮುಖ್ಯವಾಗಿ ಆ ಒಂದು ಮಗುವಿಗೆ ತಾನು ಯಾರು, ತನ್ನ ಐಡೆಂಟಿಟಿ ಏನು, ತಾನು ಯಾರವಳು ಅನ್ನುವಂಥ ಒಂದು ಮನಸ್ಥಿತಿ ಹೆಣ್ಣು ಮಗುವಿಗೆ ನಾವು ಸರಿಯಾಗಿ ಗುರುತಿಸ್ಲಿಲ್ಲ ಅಂದರೆ, ಗುರುತಿಸ್ಕೊಡ್ಲಿಲ್ಲ ಅಂದರೆ ಅದು ತಪ್ಪಾಗತ್ತೆ. ಮತ್ತು ತಾನು ಅಂದರೆ ಹರ್ ಸೆಲ್ಫ್ ಇಂಪಾರ್ಟೆಂಟ್ ಆಗಿ ವಿ ಕ್ಯಾನ್ ಬಿ ಅವರ್ ಓನ್ ವರ್ಸ್ಟ್ ಎನಿಮಿ. ಅಂದರೆ ಒಂದು ಹೆಣ್ಣು ಮಗುಗೆ ತಾನೇ ವರ್ಸ್ಟ್ ಎನಿಮಿ ಆಗ್ಬಿಡ್ತಾಳೆ ಯಾವಾಗ ತನಗೆ ತಾನು ಯಾರು ತಾನೇನು ಅನ್ನೋದು ಗೊತ್ತಾಗದೆ ಅಥವಾ ತಿಳುವಳಿಕೆ ಕೊಡದೇ ಇದ್ದಾಗ. ಇದು ತಪ್ಪು ಆಗ್ಬೋದು. ಇಟ್ಸ್ ಎ ಮಿಸ್ಟೇಕ್ ಟು ಅಸ್ಯೂಮ್ ಕಿಡ್ಸ್ ವಿಲ್ ಮೇಕ್ ದಿ ರೈಟ್ ಡಿಸಿಷನ್. ಯಾವತ್ತೂ ಆಗಲಿ ಮಗು, ಅದರಲ್ಲೂ ಹೆಣ್ಣು ಮಗು, ತಾನು ಎಲ್ಲ ಡಿಸಿಷನ್ ತಗೊಳ್ತಾರೆ ಅಂತ ಹೇಳೋದು ವಿತೌಟ್ ತಿಳುವಳಿಕೆ ಕೊಡದೇನೆ ಆಗದೆ ಇರತಕ್ಕಂಥ ಕ್ರಿಯೆ. ಹಾಗಾಗಿ ಪ್ರತಿಯೊಂದು ಹೆಣ್ಣು ಮಗುಗೆ, ಇಫ್ ನಾಟ್ ಈವನ್ ಗಂಡು ಮಗುಗೆ, ತಿಳುವಳಿಕೆ ಜ್ಞಾನವನ್ನು ಕೊಟ್ಟರೆ ಮಾತ್ರ ಅವರಿಗೆ ಸರಿ ಯಾವುದು ತಪ್ಪು ಯಾವುದು ಅನ್ನತಕ್ಕಂಥದ್ದು ಅರ್ಥ ಆಗುತ್ತೆ. ಇಲ್ಲವಾದಲ್ಲಿ ಆ ತಪ್ಪನ್ನ ನಾವೇ ಮಾಡಿ ಅವರಿಗೆ ಅವರ ಪ್ರಯೋಗದಲ್ಲಿ ಅವರು ತಪ್ಪಾಗೋದಕ್ಕೆ ಅವಕಾಶ ಮಾಡಿಕೊಟ್ಬಿಡ್ತೇವೆ. ಇಗ್ನೋರೆನ್ಸ್ ಟು ಬಿ ಫೋರ್ವಾರ್ಡ್ ಅಂದರೆ ಮೊದಲೇ ಯಾವುದನ್ನು ಕೂಡ ಇಗ್ನೋರ್ ಮಾಡಬಾರ್ದು. ಮತ್ತು ನೀವು ಕೂಡ ಇಗ್ನೋರೆನ್ಸ್ ಯಾವುದೇ ಕಾರಣಕ್ಕೂ ಇರಬಾರ್ದು. ಏನೋ ಆದರೂ ಪರವಾಗಿಲ್ಲ, ಹೇಳಲ್ಲ ಕೇಳಲ್ಲ ಅನ್ನತಕ್ಕಂಥದ್ದು ಇರಬಾರ್ದು. ನೆವರ್ ಅಸ್ಯೂಮ್ ದೇ ನೋ ಎನಿಥಿಂಗ್. ಅಂದರೆ ಅವರಿಗೆಲ್ಲ ಗೊತ್ತಿದೆ ಬಿಡು ಅಂತ ಇಗ್ನೋರ್ ಮಾಡ್ತಕ್ಕಂಥದ್ದು ಇದು ತಪ್ಪು. ಟೀನ್ ವಿಲ್ ನಾಟ್ ಹ್ಯಾವ್ ದಿ ಇನ್ಫಾರ್ಮೇಷನ್ ಯು ವಾಂಟ್ ದೆಮ್ ಟು ಹ್ಯಾವ್ ಅನ್ಲೆಸ್ ಯು ಗಿವ್ ಇಟ್ ಟು ದೆಮ್. ಅವ್ರಿಗೆ ಏನು ಬೇಕು ಏನು ಬೇಡ ಅನ್ನತಕ್ಕಂಥದ್ದು ನೀವು ಕೊಡೋ ತನಕ ಅವರಿಗೆ ಗೊತ್ತಿರಲ್ಲ. ಸೊ ಬೆಟರ್ ನೀವು ಅದನ್ನು ಕೊಡಬೇಕು ಆ ಇನ್ಫಾರ್ಮೇಷನ್ಸ್. ನೀವು ಮತ್ತು ನಿಮ್ಮ ಹೆಂಡತಿ, ಅಮ್ಮ ಮತ್ತು ಅಪ್ಪ ಇಬ್ಬರು ಸೇರಿ ಆ ಒಂದು ತಿಳುವಳಿಕೆಯನ್ನು ಜ್ಞಾನವನ್ನು ಕೊಡಬೇಕು, ತಪ್ಪ್ಯಾವುದು ಸರಿಯಾದು ಅಂತ. ನೀವು ಅದನ್ನು ಇಗ್ನೋರ್ ಮಾಡಬಾರ್ದು. ಎಲ್ಲ ವಯಸ್ಸಾಗ್ತಾ ಕಲಿತಾರೆ ಅಥವಾ ಅಯ್ಯೋ ಹೆಂಗಪ್ಪ ಹೇಳೋದು ಅನ್ನೋಂಥ ಮುಜುಗರ ಮಾಡ್ಕೊಳೋದಾಗಲಿ ಇರಬಾರ್ದು. ಮತ್ತು ಮೇಯ್ನು ಇಗ್ನೋರೆನ್ಸಲ್ಲಿ ಲೈಸ್ ಅಂದರೆ ಸುಳ್ಳು ಹೇಳ್ತಕ್ಕಂಥದ್ದು. ವಿಲ್ಫುಲ್ಲಿ ದಿಸ್ ಈಸ್ ಸಮಥಿಂಗ್ ಮೋರ್ ಯುವರ್ ಡಾಟರ್ ವಿಲ್ ಬಿ ಲೈಟ್ ಟು. ಯಾಕೆ ಅಂದರೆ ಇಲ್ಲಿ ಸುಳ್ಳು ಹೇಳ್ತಕ್ಕಂಥ ಅನಿವಾರ್ಯತೆ ಸೃಷ್ಟಿ ಆಗಿಬಿಡುತ್ತೆ. ಯಾವಾಗ ನಮಗೆ ಯಾರೂ ಕೇಳಲ್ಲ, ಅಪ್ಪನ ಪಾತ್ರ ಸರಿಯಾಗಿರಲ್ಲ, ಅಮ್ಮನ ಪಾತ್ರ ಸರಿ ಇರಲ್ಲ, ಅವಾಗ ಏನಾಗುತ್ತೆ, ಅನಿವಾರ್ಯವಾಗಿ ಸುಳ್ಳು ಹೇಳೋದು. ಅವರಿಗೆ ಯಾರೂ ಪ್ರೀತಿ ಮಾಡಲ್ಲ, ಪ್ರೀತಿ ಮಾಡದೇ ಇರತಕ್ಕಂಥ ತಂದೆ ಇರ್ತಾರೆ, ಅವರಿಗೆ ಧೈರ್ಯ ಕಮ್ಮಿ ಇರುತ್ತೆ, ಮಾತಾಡ್ಕೊಳ್ಳೋದು ಮತ್ತು ಅವರಲ್ಲಿ ಇರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು, ಸಮಸ್ಯೆಗಳು, ನೋವು ಹೇಳ್ಕೊಳೋದಕ್ಕೆ ಯಾರೂ ಇಲ್ಲದೆ ಇದ್ದಾಗ ಅವರು ಅನಿವಾರ್ಯವಾಗಿ ಸುಳ್ಳು ಹೇಳಿ ಅದರಿಂದ ಬೇರೆ ವ್ಯವಸ್ಥೆಗೆ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಯಾಕಂದರೆ ಅವರಿಗೆ ಧೈರ್ಯನೇ ಇರೋಲ್ಲ. ಪೂರ್ಲಿ ಡೆವಲಪ್ಡ್ ಸೆನ್ಸ್ ಆಫ್
ಸೆಲ್ಫ್, ಅಂದರೆ ಅವರಿಗೆ ಎಲ್ಲ ಸಾಮಾನ್ಯ ಜ್ಞಾನ ಏನಿರುತ್ತೆ ಅದು ಕಮ್ಮಿ ಇರುತ್ತೆ. ಸೊ ಸ್ಟ್ರಾಂಗ್ ರಿಲೇಶನ್ಶಿಪ್ ಆಫ್ ಟ್ರಸ್ಟ್ ವಿತ್ ದೇರ್ ಪೇರೆಂಟ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನಿಮ್ಮ ಮಗುವಿಗೆ ನಿಮ್ಮ ಮೇಲೆ ದೃಢವಾದ ನಂಬಿಕೆ, ಪ್ರೀತಿ, ವಾತ್ಸಲ್ಯ, ಕಮಿಟ್ಮೆಂಟು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಇಲ್ಲವಾದಲ್ಲಿ ಏನಾಗುತ್ತೆ, ದೇ ಬಿಕಮ್ ಪ್ರಿಡೇಟರ್ಸ್. ಅಂದರೆ ಯಾವಾಗಲೂ ಅಪ್ಪ ಅಕಸ್ಮಾತ್ ಅಪ್ಪ ತನಗಿಲ್ಲ ಅಂದಾಗ ನ್ಯಾಚುರಲ್ ಆಗಿ ಯಾರು ಇಲ್ವೋ ಅವ್ರನ್ನ ಹುಡ್ಕೊಂಡು ಹೋಗ್ತಕ್ಕಂಥ ಮನಸ್ಥಿತಿ ಬೇಗ ಬೆಳೆಯುತ್ತೆ. ಇಂಥ ಟೈಮಲ್ಲಿ ಏನಾಗತ್ತೆ, ಒಂದು ಹೆಣ್ಣುಮಗು ಅಪ್ರಾಪ್ತ ವಯಸ್ಸುಗಳಲ್ಲೇ ಬೇರೆ ಒಂದು ಪುರುಷನ ಜೊತೆ ಅಥವಾ ಹುಡುಗರ ಜೊತೆ ಸಂಬಂಧ ಬೆಳೆಸಿದ ತಕ್ಷಣ ಅಲ್ಲಿ ಎಲ್ಲೋ ಒಂದು ಕಡೆ ಆ ಹೆಣ್ಣು ಮಗುವಿನ ಮಿಸ್ಯೂಸು ಜಾಸ್ತಿ ಆಗೋಗುತ್ತೆ. ಇದು ಡೇಂಜರಸ್ ವರ್ಡ್. ಈ ಪ್ರಪಂಚ ತುಂಬ ಕೆಟ್ಟದಾಗಿದೆ. ಇವತ್ತು ಬಂಧು ಬಳಗ, ನೆರೆ ಹೊರೆಯವರು, ಪೋಲಿ ಬಿದ್ದಿರುವಂಥ ಹುಡುಗರಾಗಿರ್ಬೋದು, ಯಾರೇ ಆಗಿರ್ಬೋದು, ಅನ್ಯರ ಜೊತೆ ಬೇಗ ಬೆರೆತು ಬಿಡ್ತಾರೆ, ನಂಬಿಡ್ತಾರೆ. ಅವರಿಗೆ ಗೊತ್ತಾಗಲ್ಲ ತಪ್ಪು ಯಾವುದು ಸರಿಯಾದು ಅಂತ. ಇವೆಲ್ಲವೂ ಕೂಡ ಕಾರಣ ಅಪ್ಪ, ಅಮ್ಮ, ತಮ್ಮ ಏನು ತಿಳುವಳಿಕೆ ಜ್ಞಾನವನ್ನು ಹಂಚಿಕೊಂಡು ಪ್ರೊಟೆಕ್ಟಿವ್ ಆಗಿ ಬೆಳೆಸಬೇಕು ಅದನ್ನು ಬೆಳೆಸದೇ ಇರೋದ್ರಿಂದ ಅವರು ಬೇರೆಯವರಿಗೆ ತುತ್ತಾಗ್ಬಿಡ್ತಾರೆ. ಹಾಗಾಗಿ ಈ ಅಂಶವನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸಬೇಕು. ಅಪ್ಪನ ಪಾತ್ರ, ಅಪ್ಪನ ಒಂದು ಪ್ರೀತಿ, ವಿಶ್ವಾಸ, ನಂಬಿಕೆ, ಅವ್ರು ಹಾಕುವಂಥ ರೂಲ್ಸು ಎಷ್ಟು ಇಂಪಾರ್ಟೆಂಟು. ಅದು ಕಠಿಣವಾಗಿ ಇರಬೇಕು ಅನ್ನೋದಲ್ಲ, ಆದರೆ ಸರಳವಾಗಿ ಅರ್ಥ ಮಾಡ್ಕೊಳ್ಳೋ ರೀತಿ ಇಲ್ಲ ಅರ್ಥ ಮಾಡಿಸೋ ರೀತಿ ಇರಬೇಕು. ಇಲ್ಲವಾದಲ್ಲಿ ಅದು ತುಂಬ ದೊಡ್ಡ ಅನಾಹುತಕ್ಕೆ ಕಾರಣವಾಗುತ್ತೆ. ಇದೇ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ಬೇರೆಯವ್ರ ಜೊತೆ ಊಟ ಉಪಚಾರಕ್ಕೆ ಹೋಗೋದು, ಅಲ್ಲಿ ಪಾರ್ಟಿಗಳಿಗೆ ಹೋಗೋದು, ಅಥವಾ ಡೇಟ್ ಹೆಸರಲ್ಲಿ ಅಥವಾ ರೇಪಿಗೆ ಒಳಪಡೋದು, ಅಥವಾ ಸಬ್ಸ್ಟೆನ್ಸು, ಡ್ರಗ್ಸು, ಟೊಬ್ಯಾಕೋ ಇದಕ್ಕೆ ಬಲಿಯಾಗೋದು, ಇವೆಲ್ಲದರಿಂದ ಕೂಡ ಅವರನ್ನು ರಕ್ಷಿಸಬೇಕಾದ್ರೆ ಅವರ ಜೊತೆ ಒಳ್ಳೆಯ ಆರೋಗ್ಯವಾದ ಸ್ನೇಹಪೂರ್ವಕವಾದ ಸಂಬಂಧಗಳನ್ನು ಸಾಧಿಸಿ ಇಡಬೇಕಾಗತ್ತೆ. ಇದು ಮುಖ್ಯವಾಗಿರ್ತಕ್ಕಂಥ ಅಂಶ. ಹಾಗೆ ಯೂಸರ್ಸ್ ಈ ಒಂದು ಸಂದರ್ಭದಲ್ಲಿ ನಾವು ಕಲಿಸ್ಬೇಕಾಗತ್ತೆ. ಅವರಲ್ಲಿ ಧಾರಾಳತನ ಮತ್ತು ಇನ್ನೊಬ್ಬರಿಗೆ ಸಹಕಾರವನ್ನು ಕೊಡ್ತಕ್ಕಂಥದ್ದು ಇವೆಲ್ಲವನ್ನ ಕಲಿಸ್ತಾ ಇರ್ತೇವೆ. ಅದರ ಜೊತೆಗೆ ಅದೇ ಸಂದರ್ಭದಲ್ಲಿ ಅವರಿಗೆ ಅದರಿಂದ ಬೇರೆಯವರು ಅವ್ರನ್ನ ಉಪಯೋಗಿಸಬಾರ್ದು. ಆ ಧಾರಾಳತನ ಆಗಿರ್ಬೋದು, ಆ ಒಂದು ಸೌಮ್ಯತೆ ಆಗಿರ್ಬೋದು, ಆ ಥರ ನಡ್ಕೊಂಡಾಗ ಅವ್ರನ್ನು ಕೂಡ ಎಷ್ಟು ರಕ್ಷಿಸ್ಕೊಬೇಕು. ಬರೀ ಆ ಒಳ್ಳೆತನ, ಒಳ್ಳೆ ಇದರಲ್ಲಿ ಅವರು ಮಾರೋಗ್ಬಾರ್ದು. ಆ ರೀತಿಯಲ್ಲಿ ಯೂಸ್ ಆಗದೆ ಇರೋ ರೀತಿಯಲ್ಲಿ ತಿಳುವಳಿಕೆ ಕೂಡ ಮಕ್ಕಳಿಗೆ ನಾವು ನೀಡಬೇಕಾಗತ್ತೆ. ಜೊತೆಗೆ ಇವತ್ತು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಡ್ರೈವಿಂಗ್. ಅಂದರೆ ಈ ಜೀವನವನ್ನ ಚಲಿಸ್ತಕ್ಕಂಥ ಕೆಲಸವನ್ನ ಪ್ರತಿಯೊಬ್ಬರು ಮಾಡ್ತಕ್ಕಂಥದ್ದು. ಜೀವನದಲ್ಲಿ ನಾವು ಸ್ಟೇರಿಂಗ್ ಹಿಡಿದು ನಮ್ಮನ್ನ ನಾವು ಯಾವ್ಯಾವ ದಿಕ್ಕಿಗೆ ಬೇಕೋ ಆ ದಿಕ್ಕಿಗೆ ಕೊಂಡೊಯ್ತೀವಿ. ಆ ಸಂದರ್ಭದಲ್ಲಿ ಒಂದಷ್ಟು ನಿಯಮಗಳನ್ನ ಹಾಕಿ, ಏಕೆಂದರೆ ಹ್ಯೂಜ್ ಡಿಸ್ಟ್ರಾಕ್ಷನ್ ಇರ್ತಕ್ಕಂಥ, ಅಂದರೆ ಬೇಕಾದಷ್ಟು ನಮ್ಮ ಮನಸ್ಸು ಹರಿದು ಹೋಗೋ ರೀತಿಯಲ್ಲಿ ಇವತ್ತು ವ್ಯವಸ್ಥೆ ಇದೆ. ಆ ಮಧ್ಯ ನಾವು ಸ್ಟೇರಿಂಗ್ ಇಟ್ಕೊಂಡು ನಮ್ಮ ಜೀವನವನ್ನು ಒಂದೇ ದಿಕ್ಕಲ್ಲಿ, ಸರಿಯಾದ ದಿಕ್ಕಲ್ಲಿ ಹೋಗ್ತಕ್ಕಂಥದ್ದು ಇದೆಯಲ್ಲ, ಇದು ಚಾಲೆಂಜಿಂಗ್. ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ಮನೆ ತುಂಬ ಸುರಕ್ಷಿತವಾದ ಜಾಗ, ಅಲ್ಲಿ ಎಲ್ಲೂ ಕೂಡ ರಿಸ್ಕ್ ಫ್ಯಾಕ್ಟರ್ಸು ಅದು ಕಾಣಿಸೋಲ್ಲ. ಆದರೆ ಅದನ್ನೇ ಮನೆ ಬರೀ ಕೇವಲ ಇರೋದಕ್ಕೆ ಜಾಗ ಅಥವಾ ಕಲಿಯೋದಿಕ್ಕೆ ಅಲ್ಲ ಅಂತಕ್ಕಂಥದ್ದು ತಪ್ಪಾಗತ್ತೆ. ಹಾಗಾಗಿ ಮನೆಯಲ್ಲೇ ಸರಿಯಾದ ವ್ಯವಸ್ಥೆ ಮುಖಾಂತರ, ತಿಳುವಳಿಕೆ ಮುಖಾಂತರ, ಸರಿಯಾದ ವಸ್ತುಗಳ ಮುಖಾಂತರ ಮಕ್ಕಳಿಗೆ ತಿಳುವಳಿಕೆ ಕೊಡಬೇಕು. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಹೆಚ್ಚು ಒತ್ತನ್ನು ಕೊಡಬೇಕಾಗತ್ತೆ. ಇಲ್ಲ, ಇದು ಒಂದು ನಿರಂತರವಾಗಿ ಕಲಿಕೆ ಆಗ್ತಕ್ಕಂಥ ಒಂದು ವ್ಯವಸ್ಥೆ, ಒಂದು ಮಗುವಿನ ಬೆಳವಣಿಗೆ. ಹಾಗಾಗಿ ಇಲ್ಲಿ ತಂದೆಯ ಪಾತ್ರ ಹೆಚ್ಚಿದೆ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಪ್ರತಿ ಒಂದನ್ನು ಈ ಪ್ರಪಂಚದಲ್ಲಿ ತಾನು ಯಾವ ರೀತಿ ಮುಂದುವರಿಬೇಕು ಅಂತ ಜ್ಞಾನವನ್ನು ಕೊಡ್ತಕ್ಕಂಥ ಒಂದು ಡ್ರೈವಿಂಗ್ ಸ್ಕಿಲ್ಲನ್ನು ಕಲಿಸೋ ಅಂಥದ್ದು. ಅಂದರೆ ಡ್ರೈವಿಂಗ್ ಅಂದ ತಕ್ಷಣ ವಾಹನ ಡ್ರೈವಿಂಗ್ ಒಂದೇ ಅಲ್ಲ, ಇದು ಜೀವನದ ಡ್ರೈವಿಂಗ್. ಹಾಗಾಗಿ ಅದರಲ್ಲಿ ತಂದೆಯ ಪಾತ್ರ ಹೆಚ್ಚಿದೆ ಅಂತ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇವೆ. ಸೊ ಮಕ್ಕಳು ತುಂಬ ಕ್ಯೂರಿಯಸ್ ಆಗಿರ್ತಾರೆ, ಸಿಕ್ಕಾಬಟ್ಟೆ ತಲೆ ತಿಂತಾ ಇರ್ತಾರೆ, ಏನೇನೋ ಕೇಳ್ತಾರೆ. ಎಲ್ಲದಕ್ಕೂ ಕೂಡ ಬೇಸರ ವ್ಯಕ್ತಪಡಿಸ್ದೇನೆ ಅವರಿಗೆ ತಿಳುವಳಿಕೆಯನ್ನು ಕೊಡ್ತಾ ಹೋಗಿ ಆವಾಗ ಅವರ ಸಮಸ್ಯೆಗಳನ್ನ ಬಗೆಹರಿಸುವಂಥ ಸಾಮರ್ಥ್ಯ ಮಕ್ಕಳು
ಅದೇ ರೀತಿಯಲ್ಲಿ increased amount of father child involvement has also proven to increase a child social stability. ಸಾಮಾಜಿಕವಾದ ಒಂದು ಬದ್ಧತೆ ಅಥವಾ ಒಂದು ಗ್ಯಾರಂಟಿ ಮಾಡ್ಕೊಳ್ಳುವಂಥ ಸಾಮರ್ಥ್ಯ ಮಕ್ಕಳಲ್ಲಿ ಬೆಳೆಯುತ್ತೆ. ತಂದೆಯ ಪಾತ್ರ ಹೆಚ್ಚಿದ್ರೆ ಅಕಾಡೆಮಿಕಲ್ಲಿ ಕೂಡ ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ತಾರೆ. ಅವರ ಮದುವೆ ಆದ ನಂತರವೂ ಕೂಡ ಒಳ್ಳೆಯ ಗಟ್ಟಿಯಾದ ಸಂಬಂಧ ಮುಂದಕ್ಕೆ ಮಾಡ್ತಾರೆ. ಇಲ್ಲವಾದಲ್ಲಿ ಬೇಗ ಬೇಗ ಬಿಗಡಾಯಿಸಿ 3 ತಿಂಗಳು 6 ತಿಂಗಳಿಗೆ ಡೈವರ್ಸ್ ಆಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಯಾಕೆ ಅಂದರೆ ಮಕ್ಕಳ ಮನಸ್ಥಿತಿ ಹೆಂಗೆ ಅಂದರೆ ಪಾದರಸಕ್ಕಿಂತ ಕಮ್ಮಿ ಆಗ್ಬಿಟ್ಟಿದೆ. ಅದು ಎಷ್ಟು ಸೂಕ್ಷ್ಮ ಆಗಿದೆ ಅಂದರೆ ಏನೂ ಸಮಸ್ಯೆ ಇಲ್ಲದೆ ಇದ್ರೂ ಸಮಸ್ಯೆಯನ್ನ ಹುಟ್ಟಾಕೊಂಡು ಇವತ್ತು ಕುಟುಂಬಗಳು ಒಡೆದೋಗ್ತಾ ಇದ್ದಾವೆ. ಇದಕ್ಕೆ ಮೂಲ ಕಾರಣ ಪಾಲಕ ಪೋಷಕರ ಬಾಲ್ಯದಲ್ಲಿ ಕೊಟ್ಟಂತ ತಿಳುವಳಿಕೆ, ಆ ಭದ್ರ ಬುನಾಡಿ ಇಲ್ಲದೆ ಇರ್ತಕ್ಕಂಥದ್ದೇ ಈ ಒಂದು ಸಂಬಂಧಗಳ ಬಿಗಡಾಯಿಸ್ತಕ್ಕಂಥ ಒಂದು ಸನ್ನಿವೇಶಕ್ಕೆ ಕಾರಣ ಅಂದರೆ ತಪ್ಪಾಗಲ್ಲ. ಹಾಗಾಗಿ ಮಕ್ಕಳು, ಅದು ಗಂಡು ಮಗು ಆಗಿರಲಿ ಹೆಣ್ಣು ಮಗು ಆಗಿರಲಿ, ತಂದೆ ತಾಯಿಯ ಪಾತ್ರ, ಅವರ ತಿಳುವಳಿಕೆ ಜ್ಞಾನವನ್ನ ತುಂಬ ಸ್ಟ್ರಾಂಗ್ ಆಗಿ ಜೊತೆಯಲ್ಲಿ ಬಂದಾಗ ಮಾತ್ರ ಆ ಸ್ಟೆಬಿಲಿಟಿ ಕಾಣಬಹುದು. ಅದೇ ರೀತಿ ಯಾವ ತಂದೆ ಇಲ್ಲದೆ ಬೆಳೆದಿರ್ತಕ್ಕಂಥ ಮಗುವಿಗೆ ಕಾಗ್ನೈಟಿವ್ ಎಬಿಲಿಟೀಸ್ ಕಮ್ಮಿ ಇರುತ್ತೆ, ಫಿಸಿಕಲ್ ಕಾಂಪಿಟೆಂಟು ಕಮ್ಮಿ ಇರುತ್ತೆ. ಅಂದರೆ ಒಂದು ಆಟದಿಂದ ಇರ್ಬೋದು, ಬೇರೆ ಬೇರೆ ಕೌಶಲ್ಯಗಳು ಇರ್ಬೋದು, ಬೇರೆ ಬೇರೆ ಕೆಲಸ ಕಾರ್ಯ ಇರ್ಬೋದು, ಆ ಸಾಮರ್ಥ್ಯಗಳು ತಂದೆಯ ಪಾತ್ರ ಇಲ್ಲದೆ ಇರತಕ್ಕಂಥ ಮಕ್ಕಳಿಗೆ ಜಾಸ್ತಿ ಸ್ಟ್ರೆಂಥನ್ ಇರಲ್ಲ, ಸ್ಟ್ರಾಂಗ್ ಇರಲ್ಲ. ಅವರ ಸಂಪೂರ್ಣವಾದ ವ್ಯವಸ್ಥೆಯಲ್ಲಿ ಸ್ವಲ್ಪ ಕುಂಠಿತ ಇದ್ದೇ ಇರುತ್ತೆ. ಅದೇ ರೀತಿಯಲ್ಲಿ ಯಾವ ತಾಯಿ ತನ್ನ ಮಕ್ಕಳನ್ನ ಒಂಟಿಯಾಗಿ ಬೆಳೆಸ್ತಾರೆ ಅಂತ ಮಕ್ಕಳ, ಅದರಲ್ಲೂ ಗಂಡು ಮಕ್ಕಳಿಗೆ ಫೆಮಿನಿಯನ್ ಕ್ಯಾರೆಕ್ಟರ್ ಇರುತ್ತೆ. ಅಂದರೆ ಹೆಣ್ಣುತನದ ಒಂದಷ್ಟು ಕ್ಯಾರೆಕ್ಟರ್ಸ್ ಜಾಸ್ತಿ ಬೆಳೆಯುತ್ತೆ. ತಾಯಿ ಜೊತೆ ಮಾತ್ರ ಬೆಳೆದಿರ್ತಕ್ಕಂಥ ಮಕ್ಕಳು, ಅವರು ಸಮಾಜದಲ್ಲಿ ಬೇರೆಯವ್ರ ಜೊತೆ ಬೆರ್ತಾ ಇರಲ್ಲ, ತಾಯಿ ಮಗು ಇಬ್ಬರೇ ಬೆಳೆದಿರ್ತಾರಲ್ಲ ಅಂಥವರಲ್ಲಿ ಫೆಮಿನಿಯನ್ ಕ್ಯಾರೆಕ್ಟರ್ಸ್ ಜಾಸ್ತಿ ಆಗುತ್ತೆ. ಮ್ಯಾಸ್ಕ್ಯುಲಿನ್ ಕ್ಯಾರೆಕ್ಟರಿಸ್ಟಿಕ್ಸು ಸ್ವಲ್ಪ ಕಮ್ಮಿ ಇರುತ್ತೆ. ಬಿಹೇವಿಯರ್ ಪ್ರಾಬ್ಲಮ್ಮು ಜಾಸ್ತಿ ಆಗುತ್ತೆ. ಮಕ್ಕಳು ಎಷ್ಟು ಚಿಕ್ಕಂದಿಲ್ಲೇ ಅಪ್ಪ ಅಮ್ಮನ ಜೊತೆ ಬೆಳೀತಾರೆ, ಅದರಲ್ಲೂ ಅಪ್ಪನ ಇನ್ವಾಲ್ವ್ಮೆಂಟು 3 ತಿಂಗಳು 6 ತಿಂಗಳಿಂದನೇ ಜಾಸ್ತಿ ಜೊತೆಯಲ್ಲಿ ಬೆಳೀತಾರೆ. ಇವತ್ತು ಅನೇಕ ಅಪ್ಪಂದಿರು ಡೆಲಿವರಿ ರೂಮಲ್ಲಿ ಜೊತೆಗೆ ಇದ್ದು ಡೆಲಿವರಿ ಆಗ್ತಕ್ಕಂಥದ್ದು ನಾವು ನೋಡ್ತೇವೆ. ಅಲ್ಲಿಂದಲೂ ಪ್ರತಿಯೊಂದು ಹಂತದಲ್ಲೂ ಅಮ್ಮನ ಜೊತೆ ಅಪ್ಪ ಸಹಭಾಗಿತ್ವದಲ್ಲಿದ್ದರೆ ಅಂಥ ಮಕ್ಕಳು ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗ್ತಾರೆ. ಆಮೇಲೆ ನೀವು ಅಷ್ಟೇ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಅವ್ರ ಜೊತೆ ಸಹಭಾಗಿತ್ವದಲ್ಲಿ ಬೆಳೆದಾಗ ನಿಮ್ಮ ಮಕ್ಕಳ ಅಭಿವೃದ್ಧಿ ಹೆಚ್ಚು ಕ್ರಿಯಾತ್ಮಕವಾಗಿ ಬೆಳೆಯೋದಕ್ಕೆ ಅವಕಾಶ. ಅದೇ ರೀತಿಯಲ್ಲಿ ನಾವು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆದರೂ ಕೂಡ ನಮ್ಮ ಒಂದು ಮನಸ್ಥಿತಿ ಮಕ್ಕಳ ನಡೆ ನುಡಿ ಆಚಾರ ವಿಚಾರದ ಬಗ್ಗೆ ಗಮನ ಇರಲೇಬೇಕು. ಇವತ್ತಿನ ಪರಿಸ್ಥಿತಿಗೆ ಯಾವುದೇ ಕಾರಣಕ್ಕೂ ನೀವು ಬ್ಯುಸಿಯಾಗಿ ನಾವು ನೋಡ್ಕೊತಾ ಇಲ್ಲ, ನೋಡಿಲ್ಲ, ನಮಗಾಗಲಿಲ್ಲ ಅನ್ನೋವಂಥ ಸೊಬುಬು ನಾಳೆ ದಿನ ನೀವು ತುಂಬ ಹೆಚ್ಚು ನಷ್ಟ ಅನುಭವಿಸ್ಬೇಕಾಗತ್ತೆ, ಬೇರೆ ಬೇರೆ ರೀತಿ ಸಮಸ್ಯೆ ಅನುಭವಿಸ್ಬೇಕಾಗತ್ತೆ. ಅದೇ ರೀತಿ ಒಂದಷ್ಟು ಸಮಯ ಬೇಗ ಮನೆಗೆ ಬಂದು ಮಕ್ಕಳು ಮತ್ತು ಮಡದಿ ಜೊತೆ ಕಾಲ ಕಳೆದ್ರೆ ಅದರಿಂದ ಮಕ್ಕಳ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತೆ. ಅದೇ ರೀತಿಯಲ್ಲಿ ಯಾವ ತಂದೆ ಸ್ವಲ್ಪ ಪ್ರೋತ್ಸಾಹದಾಯಕವಾದ ಮಾತುಗಳು, ಅಪ್ರಿಷಿಯೇಟ್ ಮಾಡ್ತಾರೆ, ಎಂಕರೇಜ್ ಮಾಡ್ತಾರೆ, ಕಾಂಪ್ಲಿಮೆಂಟ್ ಮಾಡ್ತಾರೆ, ಅಂಥವರ ಮಕ್ಕಳು ತುಂಬ ಚೆನ್ನಾಗಿ ಉತ್ತಮವಾದ ಪರ್ಫಾರ್ಮೆನ್ಸು ಶಾಲೆಯಲ್ಲಿ ಮಾಡ್ತಾ ಇರ್ತಾರೆ. ಏನು ಹೆಚ್ಚುವರಿ ಕ್ರೀಡೆ ಇರ್ಬೋದು, ಸಭೆಗಳು ಸಮಾರಂಭಗಳು ಇರ್ಬೋದು, ಬೇರೆ ಬೇರೆ ಆಕ್ಟಿವಿಟೀಸ್ ಇರ್ಬೋದು, ಇಂಥದ್ರಲ್ಲೆಲ್ಲ ಅಪ್ಪಂದಿರು ಕೂಡ ಅಮ್ಮಂದಿರ ಜೊತೆ ಭಾಗವಹಿಸಿದ್ರೆ ಅವರ ಮಕ್ಕಳಿಗೆ ಅದರಿಂದ ಕೂಡ ಹೆಚ್ಚು ಪರಿಣಾಮಕಾರಿಯಾದ ಕಲಿಕೆ ಆಗುತ್ತೆ. ಹಾಗೆ ತಾವು ಓದುವಂಥದ್ದು, ಪೇಪರ್ ಓದೋದಾಗಿರ್ಬೋದು, ಬುಕ್ ಓದೋದಾಗಿರ್ಬೋದು, ಇವತ್ತು TV ಮೊಬೈಲ್ ಬಿಟ್ಟರೆ ಬೇರೆ ಇಲ್ಲವೇ ಇಲ್ಲ ಜಗತ್ತಲ್ಲಿ. ಆದರೆ ಈ ಹವ್ಯಾಸಗಳ ಜೊತೆ ಬೆಡ್ ಟೈಮ್ ಸ್ಟೋರೀಸ್ ಆಗಿರ್ಬೋದು, ಮಕ್ಕಳ ಜೊತೆ ಒಂದು ಸಣ್ಣ ನೀತಿ ಕಥೆಗಳಾಗಿರ್ಬೋದು, ಇವನ್ನೆಲ್ಲ ಹಂಚ್ಕೊಳೋದ್ರ ಮುಖಾಂತರ ನಿಮ್ಮ ಮಕ್ಕಳಿಗೆ ನೀವು ಒಂದು ಕಡೆ ರೋಲ್ ಮಾಡೆಲ್ ಆಗ್ತೀರಾ, ಒಂದು ಕಡೆ ಪ್ರೀತಿಗೆ ಪಾತ್ರರಾಗ್ತೀರಾ, ಇನ್ನೊಂದು ಕಡೆ ಅವರ ಹೆಚ್ಚುವರಿ ಕಲಿಕೆಗೆ ಅನುಕೂಲ ಆಗುತ್ತೆ. ಅದೇ ರೀತಿಯಲ್ಲಿ
ಟಿವಿಯನ್ನ ನೋಡಬೇಕಾದ್ರೂ ಕೂಡ ಮಕ್ಕಳ ಜೊತೆ ಕೂತ್ ನೋಡಿ, ಯಾವ್ದು ನೋಡಬೇಕು ಯಾವ್ದು ನೋಡಬಾರ್ದು ಅನ್ನೋದು ಮುಂಗಡವಾಗಿ ಡಿಸೈಡ್ ಮಾಡಬೇಕು. ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಅದನ್ನ ನೋಡದೇ ಇರೋ ರೀತಿಯಲ್ಲಿ ಮಾಡೋದಾಗ್ಲಿ ಅವರಿಗೆ ಕ್ಯೂರಿಯಾಸಿಟಿ ಬೆಳೆಸ್ದಂಗೆ ಆಗುತ್ತೆ. ಹಾಗಾಗಿ ಮೊದಲು ನಿರ್ಧಾರ ಮಾಡಿಕೊಂಡು ಮಕ್ಕಳ ಜೊತೆ ಕೂತ್ಕೊಂಡು ಆದಷ್ಟು ಸಂಸಾರದ ಜೊತೆ ಟಿವಿಗಳನ್ನ ನೋಡೋ ಅಂಥದ್ದು, ನೋಡೋಕ್ಕೆ ಯೋಗ್ಯವಾದ ಕಾರ್ಯಕ್ರಮಗಳನ್ನ ಮಕ್ಕಳ ಜೊತೆ ಕೂತ್ಕೊಂಡು ನೋಡೋ ಅಂತ ಸಲಹೆಯನ್ನ ಕೊಡೋದಕ್ಕೆ. ಅದೇ ಏನು ಮನೆ ಕೆಲಸ ಇರುತ್ತೆ, ಪ್ರತಿಯೊಂದು ಮನೆ ಕೆಲಸದಲ್ಲಿ ಮಕ್ಕಳ ಜೊತೆ ತಮ್ಮ ಹೆಂಡತಿ ಜೊತೆ ತಾವು ಕೂಡ ಭಾಗವಹಿಸಿದಾಗ ಕಲಿಕೆ ಇನ್ನೊಂದಷ್ಟು ಹೆಚ್ಚುತ್ತೆ, ಗಮನ ಕೊಡ್ತಕ್ಕಂಥ ಕ್ರಿಯೆ ಜಾಸ್ತಿ ಆಗುತ್ತೆ. ಮಕ್ಕಳಲ್ಲಿ ಒಂದಷ್ಟು ಕಾಂಪಿಟೇಟಿವ್ನೆಸ್ಸು, ಕಂಪ್ಯಾರಿಸನ್ನು ಎಲ್ಲವೂ ಕೂಡ ಆರೋಗ್ಯವಾದ ಒಂದು ವಾತಾವರಣದಲ್ಲಿ ಬೆಳೆಯುತ್ತೆ ಅಂತ ಹೇಳೋದಕ್ಕೆ ಇಲ್ಲಿ ಇಷ್ಟ. ಅದೇ ಯಾವ ರೀತಿ ಕಲಿಸ್ಬೇಕು ಅದರಲ್ಲಿ ಆ ಮಕ್ಕಳಿಗೆ ಜಾಸ್ತಿ ಅಪರ್ಚುನಿಟಿ ಕೊಡಬೇಕು. ನೀವು ಮಗುವಿಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಕೊಡ್ತೀರಾ, ಅದು ಒಂದು ಮನೆಯಲ್ಲಿರ್ತಕ್ಕಂಥ ಗಿಡ ಬೆಳೆಸೋದಾಗಿರ್ಬೋದು, ಮನೆಯಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳನ್ನ ಬೆಳೆಸೋದ್ರ ಬಗ್ಗೆ ಆಗಿರ್ಬೋದು, ಅದಕ್ಕೆ ಒಂದು ಜವಾಬ್ದಾರಿ ಕೊಡಬೇಕಾಗತ್ತೆ. ಮನೆಯಲ್ಲಿರ್ತಕ್ಕಂಥ ಕೆಲಸ ಕಾರ್ಯದ ಬಗ್ಗೆ ಕೂಡ ಒಂದು ಜವಾಬ್ದಾರಿ ಕೊಟ್ರೆ ಆ ಜವಾಬ್ದಾರಿಯುತವಾಗಿ ಬೆಳೆಯುವಂತ ಒಂದು ಕೌಶಲ್ಯ ಮಗು ದೇಹದಲ್ಲಿ ಅಭಿವೃದ್ಧಿ. ಅದೇ ರೀತಿಯಲ್ಲಿ ಮಕ್ಕಳನ್ನ ಸ್ಟ್ರಾಂಗ್ ಆಗಿ ಕಾನ್ಫಿಡೆಂಟ್ ಆಗಿ ಬೆಳೆಸೋದು. ಕೆಲವು ಟೈಮಲ್ಲಿ ನಾವು ನೋಡಿದೀವಿ, ಅಪ್ಪ ಇದ್ರೆ ಬೇಕಾದ್ರೆ 2ನೇ ಮಾಡಿಯಿಂದ ಜಿಗಿ ಅಂದ್ರೆ ಜಿಗಿದ್ ಬಿಡ್ತಾರೆ. ಅದೇ ಅಮ್ಮ ಬಿತ್ಕೊಂಡು ನೀನ್ ಹಾರೋ ಅಂದ್ರೆ 1ನೇ ಮಾಡಿಯಿಂದನೂ ಹಾರಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಅಂದ್ರೆ ಆ ಕಾನ್ಫಿಡೆಂಟ್ ಅಪ್ಪನ ಮೇಲೆ ತುಂಬಾ ಇರುತ್ತೆ. ಆ ಕಾನ್ಫಿಡೆಂಟ್ ನ ನೀವು ತುಂಬಬೇಕಾಗತ್ತೆ. ಅದರ ಅರ್ಥ ರೆಸ್ಪಾನ್ಸಿಬಿಲಿಟಿ ಒಂದು ಕಡೆ ಮಗುವಿಗೆ ತನ್ನ ಜವಾಬ್ದಾರಿಯನ್ನ ಕಲಿಸ್ತಕ್ಕಂಥದ್ದು, ದಿನಚರಿಯಲ್ಲಿ ಇರ್ಬೋದು, ಅದು ಶಾಲೆಗೆ ಸಂಬಂಧಪಟ್ಟಿರೋದಿರ್ಬೋದು, ಸಮಾಜದಲ್ಲಿ ಸಂಬಂಧಪಟ್ಟಿದ್ದಿರ್ಬೋದು, ಬಂಧು ಬಳಗದ ಜೊತೆ ಸಂಬಂಧಪಟ್ಟಿರೋದಿರ್ಬೋದು, ತಂದೆ ತಾಯಿಯ ಜೊತೆ ಸಂಬಂಧಪಟ್ಟಿರೋದಿರ್ಬೋದು, ಆಮೇಲೆ ಹುಟ್ಟಿದಂತ ತಮ್ಮ, ತಂಗಿ, ಅಣ್ಣ, ಅಕ್ಕನ ಜೊತೆ ಇರ್ಬೋದು. ಇವೆಲ್ಲ ರೆಸ್ಪಾನ್ಸಿಬಿಲಿಟಿಯನ್ನ ಕಲಿಸೋದು ನಾವೇ ಆಗಿರ್ತೀವಿ ಮನೆಯಲ್ಲಿ. ಶಾಲೆ ಇದ್ರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಮನೆಯಲ್ಲಿ ಅದಕ್ಕೆ ಮೂಲ ಪಾಠ ಆಗ್ಬೇಕಾಗತ್ತೆ. ಅದಕ್ಕಿಂತ ಜೊತೆಗೆ ನಿಮ್ಮ ಮಕ್ಕಳ ಜೊತೆ ಬೇಗನೆ ನೀವು ಹೊಂದ್ಕೊಬೇಕು, ಮೊದಲಿಂದಲೂ ಹೊಂದ್ಕೊಬೇಕು. ಆವಾಗ ನಿಮ್ಮ ಅದರ ಪರಿಣಾಮ ಪ್ರಾಮುಖ್ಯತೆ ಕೊಡುತ್ತೆ. ಸೊ ನೀವು ಗುಡ್ ರೋಲ್ ಮಾಡೆಲ್, ಅದನ್ನ ಮರಿಬೇಡಿ. ಸೆಟ್ ಎಕ್ಸ್ಪೆಕ್ಟೇಷನ್, ಮಕ್ಕಳಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿ. ಇಂಥದ್ದಾಗಬೇಕು, ಹಿಂಗಾಗಬೇಕು ಅಂದ್ರೆ ನಾವು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ, ನೀನು ಡಾಕ್ಟರ್ ಆಗಬೇಕು, ಇಂಜಿನಿಯರಿಂಗ್ ಆಗಬೇಕು, ಅದರ ಕೆಳಗಡೆ ಇರ್ತಕ್ಕಂಥ ಸ್ಟೆಪ್ಸ್ಗಳನ್ನ ಮರ್ತು ಬಿಟ್ಟಿದ್ದೀವಿ. ಆ ಎಕ್ಸ್ಪೆಕ್ಟೇಷನ್ಗಿಂತ ಕೆಳಗಡೆ ಒನ್ ಆಫ್ಟರ್ ಒನ್ ಆ ಎಕ್ಸ್ಪೆಕ್ಟೇಷನ್ ಮುಖಾಂತರ ಮಗುವನ್ನ ಬೆಳೆಸ್. ಇದು ಇಂಪಾರ್ಟೆಂಟು. ನೀವು ಹೆಂಗೆ ನಿಮ್ಮ ಮಕ್ಕಳ ಜೊತೆ ಬೆರಿಬೋದು ಅನ್ನೋದಕ್ಕೆ ಒಂದು 4 ಉದಾಹರಣೆ ಕೊಡೋದಕ್ಕೆ ಇಷ್ಟಪಡ್ತೇನೆ. ಜೊತೆ ನೀವು ರಾತ್ರಿ ಹೊತ್ತು ಒಂದಷ್ಟು ಆಟನೋ, ಯಾವುದೋ ಚಕ್ಕಬಾರನೋ, ಇನ್ನೊಂದು, ಇವತ್ತೆಲ್ಲ ಅದೆಲ್ಲ ಇಲ್ಲ ಬಿಡಿ, ಬರೀ ಮೊಬೈಲಲ್ಲೂ ಇವತ್ತು ಗುಂಪು ಕಟ್ಕೊಂಡು ಆಡೋವಂಥದ್ದು ಬಂದಿದ್ದಾವೆ. ಅದಾದ್ರೂ ಆಡಿ, ಆದ್ರೆ ಒಂದು ಜೊತೆ ಸೇರಿ ಆಡ್ತಕ್ಕಂಥದ್ದು, ಒಂದು ಕತೆ ಹೇಳ್ತಕ್ಕಂಥದ್ದು, ಇಂಥದ್ರ ಜೊತೆಯಲ್ಲಿ ಕಾಂಪಿಟೇಟಿವ್ನೆಸ್ ಅಲ್ಲಿ ರಾತ್ರಿ ಹೊತ್ತು ಒಂದು ಅರ್ಧ ಗಂಟೆ, 1/4 ಗಂಟೆ ಮಕ್ಕಳ ಜೊತೆ ಕಲ್ತ್ರೆ ನೀವು ಬೆರೆಯೋದು ಸ್ಟ್ರಾಂಗ್. ಅದೇ ರೀತಿ ಪಿಕ್ನಿಕ್ ಹೋಗ್ಬೋದು. ಇಲ್ಲಿ ನಿಮಗೆ ಪಿಕ್ನಿಕ್ ದೂರನೇ ಹೋಗ್ಬೇಕು ಅಂತ ಇಲ್ಲ, ವಾರಕ್ಕೊಮ್ಮೆ, 15 ದಿನಕ್ಕೊಮ್ಮೆ ನಿಮ್ಮ ಹತ್ರ ಇರ್ತಕ್ಕಂಥ ಪಾರ್ಕಿಗೋ, ಪ್ಲೇ ಗ್ರೌಂಡಿಗೋ ಹೋಗಿ, ಜೊತೆಗೆ ಅಲ್ಲಿ ನೀವು ಅಲ್ಲೇ ಸಿಗ್ತಕ್ಕಂಥ ಸೌತೆಕಾಯಿ ಇರ್ಬೋದು ಅಥವಾ ಚುರುಮುರಿ ಇರ್ಬೋದು, ಏನೋ ಒಂದು ತೆಗೆದುಕೊಂಡು ಅವತ್ತು ಕಾಂಪ್ಲಿಮೆಂಟರಿ ಆಗಿ ಅಲ್ಲಿ ಪಿಕ್ನಿಕ್ ಸ್ಪಾಟ್ ಅಲ್ಲಿ ಕೂತ್ಕೊಂಡು ಜೊತೆಗೆ ತಿಂದು ಮಾತಾಡ್ಕೊಂಡು ಆಟ ಆಡ್ಕೊಂಡು ಬಂದ್ರೆ ಅದರ ಬಾಂಧವ್ಯನೇ ಬೇರೆ ಆಗತ್ತೆ. ಆದ್ರೆ ಇವತ್ತು ಸಮಯ ಇಲ್ಲ, ಅಥವಾ ಇದ್ರೂ ಕೂಡ ಅಮ್ಮ ಒಂದ್ ದಿಕ್ಕಲ್ಲಿ, ಅಪ್ಪ ಒಂದ್ ದಿಕ್ಕಲ್ಲಿ, ಮಕ್ಕಳೊಂದ್ ದಿಕ್ಕಲ್ಲಿ. ಮಕ್ಕಳೇ ಹೋಗಿ ಅವರು ಜೀವನದಲ್ಲಿ ಆಟ, ಇನ್ನೊಂದು ಮತ್ತೊಂದು ಎಲ್ಲ ಕಲಿತಾ ಇದ್ದಾರೆ. ಅದಕ್ಕೆ ಆಸ್ಪದ ಕೊಡೋದ್ರ ಬದಲು ನೀವು ಜೊತೆಯಲ್ಲಿ ಇದ್ದು ಮಕ್ಕಳನ್ನ ಬೆಳೆಸಿದ್ರೆ ಅದರ ಪ್ರಯೋಜನವೇ ಬೇರೆ ಆಗತ್ತೆ. ನೀವೇನಾದ್ರು ಅಡಿಗೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಹೆಂಡತಿ ಜೊತೆ ನೀವು ಸೇರಿ ಒಂದಷ್ಟು ತರಕಾರಿ ಹೆಚ್ಚಿಕೊಡೋದು, ಇಲ್ಲ ಒಗ್ಗರಣೆ ಹಾಕ್ಬೇಕಾದ್ರೆ ಕೈ ಆಡಿಸೋದು, ಅಥವಾ ಏನೋ ಒಂದು ಚಪಾತಿ ಲಟ್ಟಿಸ್ಕೊಡೋದು, ಅಥವಾ ಟಿಫಿನ್ ಕ್ಯಾರಿಯರನ್ನ ತುಂಬಿಸ್ಕೊಡೋದು, ಏನೋ ಒಂದು ಸಣ್ಣ ಕೆಲಸ ಮಾಡ್ತಾ ಜೊತೆ ಸಹಭಾಗತ್ವವನ್ನು ಇಟ್ಕೊಂಡಾಗ ಅದರ ಪ್ರಯೋಜನ ಕೂಡ ಮಕ್ಕಳನ್ನು ಬೆರೆಸ್ಕೊಂಡು ಮಾಡೋದ್ರಿಂದ ಅದು ಒಂದು ಆರೋಗ್ಯವಾದ ವಾತಾವರಣ ಸೃಷ್ಟಿಯಾಗುತ್ತೆ.
ಅದ್ರ ಜೊತೆಗೆ ನಿಮಗೆ ಏನಾದರೂ ಕೌಶಲ್ಯಗಳು ಗೊತ್ತಿದ್ರೆ ಕರಕುಶಲ ತಯಾರಿಸ್ತಕ್ಕಂಥ ಇದಿರ್ಬೋದು, ನೀವು ಕೂಡ ಏನೇನೋ ಕಲ್ತಿರ್ತೀರ, ಡ್ರಾಯಿಂಗ್ ಇರ್ಬೋದು, ಪೇಂಟಿಂಗ್ ಇರ್ಬೋದು, ಏನೋ ಕ್ರಾಫ್ಟ್ ವರ್ಕ್ ಇರ್ಬೋದು, ಆರ್ಟ್ ಆ್ಯಂಡ್ ಕ್ರಾಫ್ಟ್ ಇರ್ಬೋದು, ಇಂಥವು ಏನಾರ ಗೊತ್ತಿರ್ತಕ್ಕಂಥದ್ದನ್ನ ನಿಮ್ಮ ಮಕ್ಕಳ ಜೊತೆ ಸೇರಿಸ್ಕೊಂಡು ಅದನ್ನು ಮಾಡಿ. ಅಲ್ಲೆಲ್ಲೂ ಅವಮಾನ ಆಗಲ್ಲ. ನೀವು ಚೆನ್ನಾಗಿಯೇ ಮಾಡಬೇಕು ಅಂತ ಇಲ್ಲ, ಯಾವುದೋ ಒಂದು ವೇಸ್ಟ್ ಮೆಟೀರಿಯಲಿಂದ ಏನೋ ಒಂದು ಮಾಡಿದ್ರೆ ಅದನ್ನು ನೋಡ್ತಾ ನೋಡ್ತಾ ಅದರ ಜೊತೆ ಬೆರೆತ್ಕೊಂಡು ತಾನು ಮಗು ಸಹಕಾರವನ್ನು ಒಡ್ಕೊಂಡು ಇನ್ನೊಂದಷ್ಟು ಹೆಚ್ಚು ತನ್ನ ಸಾಮರ್ಥ್ಯವನ್ನು ಅಭಿವೃದ್ಧಿ ಮಾಡಿಕೊಳ್ಳುತ್ತೆ. ಇದಕ್ಕೆ ಕೂಡ ಅನುಕೂಲ ಆಗುತ್ತೆ ಮಗುಗೆ. ಇಂಟರ್ನೆಟ್ಟು ಇದರ ಬಗ್ಗೆ ತುಂಬ ಸೂಕ್ಷ್ಮವಾಗಿರಬೇಕು. ಇವತ್ತು ಇಂಟರ್ನೆಟ್ಗಿಂತ ಹೊರತುಪಡಿಸಿ ನೀವು ಯಾವುದೇ ಸೀಕ್ರೆಟನ್ನ ಮಕ್ಕಳ ಜೊತೆ ಮಕ್ಕಳ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಸೀಕ್ರೆಟ್ ಇಟ್ಕೊಬೇಡಿ. ಜೊತೆಗೆ ಪರ್ಸನಲ್ ಇನ್ಫಾರ್ಮೇಷನ್ಸ್ ಶುಡ್ ನಾಟ್ ಬಿ ಶೇರ್ಡ್ ಆನ್ಲೈನ್. ಆನ್ಲೈನಲ್ಲಿ ನಿಮ್ಗೆ ಏನು ಅನಿಸುತ್ತೋ ಅದನ್ನೆಲ್ಲವನ್ನ ವ್ಯಕ್ತಪಡಿಸ್ತಾ ಇದ್ದೀರಾ, ಅವೆಲ್ಲವೂ ಕೂಡ ತಡೆ ಹಿಡಿಬೇಕು, ಅಂಥದ್ದನ್ನ ಮಾಡಬಾರ್ದು. ರೋಡ್ ಸೇಫ್ಟಿ ಬಗ್ಗೆ ಜ್ಞಾನ ಇರಬೇಕು. ಈ ಗುಂಪಲ್ಲಿ ಇರ್ತಾರೆ, ಸಂತೆಗೆ ಹೋಗಿರ್ತೀರ, ಇಲ್ಲ ಮಾರ್ಕೆಟಿಗೆ ಹೋಗಿರ್ತೀರ, ಇಲ್ಲ ಮದುವೆ ಮುಂಜಿ ಕಾರ್ಯಕ್ರಮಗಳಿಗೆ ಹೋಗಿರ್ತೀರ, ಅಲ್ಲಿ ತುಂಬ ಜನ ಇರ್ತಾರೆ. ಅಂಥ ಮಧ್ಯ ಮಕ್ಕಳು ಓಡೋಗುವಂಥದ್ದು ಇಂಥದ್ರ ಬಗ್ಗೆ ನಿಯಂತ್ರಣ ಮಾಡ್ಕೊಬೇಕು. ಯಾಕೆ ಅಂದರೆ ಅಲ್ಲಿ ಎಲ್ಲಿ ಮಿಸ್ ಆಗ್ತಾರೆ ಅಂತ ಗೊತ್ತಿರಲ್ಲ. ಇಂಥ ಒಂದಷ್ಟು ತಿಳುವಳಿಕೆ ಜ್ಞಾನವನ್ನು ಮಕ್ಕಳಿಗೆ ನೀವು ತಂದೆ ತಾಯಿ ಆದವರು ಕೊಡಬೇಕಾಗತ್ತೆ. ವಿಶೇಷವಾಗಿ ಯಾವಾಗ ಏನು ಹೆಂಗೆ ಅಂತಕ್ಕಂಥದ್ದನ್ನ ಕಲಿಬೇಕಾದ್ರೆ ಜೊತೆಗೆ ಫೋನ್ನ ಡೈಲ್ ಮಾಡ್ತಕ್ಕಂಥದ್ದನ್ನ ಕಲಿಸಿ. ಇವತ್ತು ಫೋನ್ ನಂಬರು ಬಹುತೇಕ ಜನಕ್ಕೆ ಫೋನ್ ನಂಬರ್ ನೆನಪೇ ಇರಲ್ಲ. ಇವತ್ತು ದುರ್ದೈವ ಇದು. ಏನಾದರೂ ಒಂದು ಸಮಸ್ಯೆ ಆದರೆ, ಏನೇ ಒಂದು ಮಗು ಮಿಸ್ ಆದರೆ, ಇನ್ನೊಂದಾದರೆ ಮತ್ತೊಂದರೆ, ಮೊದಲನೇ ಕಲಿಸ್ಬೇಕಾಗಿರ್ತಕ್ಕಂಥದ್ದು ಮಗು ಫೋನನ್ನ ಹೆಂಗೆ ಡೈಲ್ ಮಾಡಬೇಕು, ಜೊತೆಗೆ ಫೋನನ್ನ ನಂಬರನ್ನ ನೆನಪಲ್ಲಿ ಇಟ್ಕೊಳ್ಳೋ ರೀತಿಯಲ್ಲಿ ಕಲಿಕೆ ಆಗಬೇಕಾಗತ್ತೆ. ಅದು ಮನೆ. ಹಾಗೆ ಇಂಟರ್ನೆಟ್ ಸೇಫ್ಟಿ, ನೀವು ನಿಮ್ಮ ಮೊಬೈಲ್ಗಳನ್ನ ತುಂಬ ಸೂಕ್ಷ್ಮವಾಗಿ ಕಾಪಾಡ್ಕೊಬೇಕಾಗತ್ತೆ. ಸ್ಟ್ರಾಂಗ್ ಪಾಸ್ವರ್ಡು. ಮಕ್ಕಳು ಇವತ್ತು ನಿಮ್ಮನ್ನು ಯಾಮಾರಿಸಿ ಪಾಸ್ವರ್ಡನ್ನು ಓಪನ್ ಮಾಡಿಕೊಂಡು ಅವ್ರಿಗೆ ಬೇಕಾಗಿರೋಂಥ ವ್ಯವಸ್ಥೆಗೆ ಹೋಗ್ತಾರೆ. ಅದರಿಂದ ರಕ್ಷಿಸ್ಕೊಬೇಕು. ಜೊತೆಗೆ ಪಬ್ಲಿಕ್ ವೈಫೈ ಜಾಗದಲ್ಲಿ ಹುಷಾರಾಗಿರಬೇಕು. ಏನು ಬೇಕೋ ಅದು ಬಂದು ಬೀಳುವಂಥ ಸಾಧ್ಯತೆಗಳು ಇರ್ತವೆ. ಯಾವಾಗಲೂ ನಿಮ್ಮ ವೆಬ್ಸೈಟ್ಗಳು, ನಿಮ್ಮ ಆ್ಯಪ್ಗಳು ಡೌನ್ಲೋಡ್ ಆಗಿರೋದ್ರ ಬಗ್ಗೆ ಡಬಲ್ ಚೆಕ್ ಇರಬೇಕು. ಯಾಕೆಂದರೆ ಯಾವುದೋ ಬ್ಯಾಡ್ದಿರತಕ್ಕಂಥದ್ದನ್ನ ಡೌನ್ಲೋಡ್ ಮಾಡೋದಾಗಲಿ, ಅದರಿಂದ ಮಿಸ್ಯೂಸ್ ಆಗೋದಾಗಲಿ ಇವತ್ತು ತುಂಬ ಸಾಮಾಜಿಕ ಜಾಲತಾಣ ಅಂತೂ ಬಿಗಡಾಯಿಸೋಗಿದೆ. ಇವತ್ತು ಅಂಥ ಪರಿಸ್ಥಿತಿಯಲ್ಲಿ ನೀವು ಎಷ್ಟು ಸೂಕ್ಷ್ಮವಾಗಿದ್ದರೂ ಸಾಲದು. ಅಂಥ ಒಂದು ಸನ್ನಿವೇಶಗಳಲ್ಲಿ ಇಂಟರ್ನೆಟ್ ಸೇಫ್ಟಿ ಟಿಪ್ಸನ್ನು ಮಕ್ಕಳಿಗೆ ತಿಳುವಳಿಕೆ ಕೊಡೋದಕ್ಕಿಂತ ಮುಂಚೆ ಅಪ್ಪ ಅಮ್ಮಂದಿರು ತಾವು ತಿಳ್ಕೊಬೇಕಾಗತ್ತೆ. ಈ ಫೀಚರ್ಸು ತುಂಬ ಇಂಪಾರ್ಟೆಂಟು. ಅಯ್ಯೋ ನನಗೆ ಇದ್ರ ಬಗ್ಗೆ ಜಾಸ್ತಿ ತಿಳುವಳಿಕೆ ಇಲ್ಲ ಅಂದರೆ ನಿಮ್ಮ ಮಕ್ಕಳು ಅದ್ರ ಬಗ್ಗೆ ನಿಮ್ಗಿಂತ ಹೆಚ್ಚು ತಿಳ್ಕೊಂಡು ನಾಳೆ ದಿನ ಅದರ ದುರುಪಯೋಗ ಅವ್ರು ಮಾಡ್ತಾರೆ, ನೀವು ಅದಕ್ಕೆ ಕಾರಣಭೂತರಾಗ್ತೀರ. ಮತ್ತು ನೀವು ತಂದೆದಿರು ಏನಿದ್ದೀರಾ, ಫಸ್ಟು ನಿಮ್ಮಲ್ಲಿ ಒಂದು ಸಣ್ಣ ಸ್ವಾರ್ಥತೆ ಇರಬೇಕಾಗತ್ತೆ. ನೀವು ಮೆಂಟಲಿ ಫಿಟ್ ಆಗಿರಬೇಕು ಅಂದಾಗ ನೀವು ಸರಿಯಾಗಿ ಆಹಾರವನ್ನು ಸೇವಿಸ್ತಾ ಇದ್ದೀರಾ, ನೀವು ಒಳ್ಳೆಯ ನಿದ್ರೆಯನ್ನು ಪಡಿತಾ ಇದ್ದೀರಾ, ನಿಮಗೆ ನೀವು ಕಾನ್ಫಿಡೆಂಟಾಗಿ ಫೀಲ್ ಆಗ್ತಾ ಇದ್ದೀರಾ, ನೀವು ಸರಿಯಾಗಿದ್ದೀನಿ ಅನ್ನೋವಂಥದ್ದು, ನೀವೇನು ಅನ್ನತಕ್ಕಂಥದ್ದನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಾ, ನೀವು ತುಂಬ ಕೈಂಡಾಗಿ ಬೇರೆಯವರಿಗೆ ಒಳ್ಳೆ ರೀತಿಯಲ್ಲಿ ಧಾರಾಳತನ ಮತ್ತು ಭಾವನಾತ್ಮಕವಾಗಿ ಒಳ್ಳೆತನವನ್ನು ವ್ಯಕ್ತಪಡಿಸ್ತಾ ಇದ್ದೀರಾ. ಮತ್ತು ನೀವು ಯಾರನ್ನ ಸ್ನೇಹ ಮಾಡಬೇಕು, ಯಾರ ಜೊತೆ ಮಾತಾಡಬೇಕು, ಯಾರ ಜೊತೆ ಕಷ್ಟ ಕಾರ್ಪಣ್ಯಗಳನ್ನ ಹಂಚ್ಕೊಬೇಕು, ಸುಖವನ್ನು ಹಂಚ್ಕೊಬೇಕು ಅನ್ನತಕ್ಕಂಥ ನಿರ್ಧಾರಗಳನ್ನ ಮಾಡಿದ್ದೀರಾ ಅನ್ನೋಂಥ ಕನಿಷ್ಠ ಈ ವಿಷಯಗಳನ್ನ ನೀವು ಅರ್ಥ ಮಾಡ್ಕೊಬೇಕಾಗತ್ತೆ. ನಿಮ್ಮ ಆರೋಗ್ಯ ಅತಿ ಅಗತ್ಯ. ತಂದೆ ಎಲ್ಲವನ್ನ ದುಡಿಯೋ ಯಂತ್ರ ಆಗಬಾರ್ದು. ಜೊತೆಗೆ ತಮ್ಮ ಕನಿಷ್ಠ ಸ್ವಾರ್ಥತೆಯಲ್ಲಿ ನಾನು ಮತ್ತೆ ಹೇಳ್ತೇನೆ, ನಿಮ್ಮಲ್ಲೂ ಕೂಡ ಕನಿಷ್ಠ ಸ್ವಾರ್ಥತೆ, ಆರೋಗ್ಯವಾದ ಸ್ವಾರ್ಥತೆ ಇರಬೇಕಾಗತ್ತೆ. ಅದರ ಅಡಿಯಲ್ಲಿ ನಿಮ್ಮನ್ನು ನೀವು ಎವ್ಯಾಲ್ಯೂಯೇಟ್ ಮಾಡ್ಕೊಬೇಕಾಗತ್ತೆ. ನೀವೆಷ್ಟು ಫಿಟ್ ಆಗಿದ್ದೀರಾ ಅಂತ. ನೀವು ಕಷ್ಟಪಟ್ಟು ಎಲ್ಲವನ್ನ ಕುಟುಂಬಕ್ಕೆ ಮೀಸಲಿಟ್ಟಿದ್ದೇನೆ ಅಂದರೆ ನಾಳೆ ದಿನ ನೀವು ಬೇಗ ಹಾಸಿಗೆ ಹಿಡಿಬೇಕಾಗತ್ತೆ. ಅಂಥ ಪರಿಸ್ಥಿತಿ ಬರದೇ ಇರಬೇಕು ಅಂದರೆ ನಿಮ್ಮನ್ನು ನೀವು ಭದ್ರ ಮಾಡ್ಕೊಬೇಕಾಗತ್ತೆ. ಸೊ ಮೋಟಿವೇಟೆಡ್, ನೀವೇ ಮೋಟಿವೇಟ್ ಮಾಡ್ಕೋಬೇಕು. ನೀವು ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ನಿಮಗೆ ಕ್ಲಿಯರ್ ಆಗಿ ಅಚೀವೇಬಲ್ ಏನು, ನನ್ನ ಗುರಿ ಏನು, ಓವರ್ಲೋಡ್ ಮಾಡ್ಕೊಬಾರ್ದು. ನಾನು ಯಾವುದೇ ಒಂದು ಕೆಲಸ ಮಾಡಿದ್ರೆ ಅದನ್ನು ಸರಳವಾಗಿ ಸಿಂಪ್ಲಿಫೈ ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕು. ಅದನ್ನು ಕೇರ್ಲೆಸ್ ಮಾಡ್ಕೊಳಕ್ಕೆ ಹೋಗಬಾರ್ದು.
ಯಾವುದೇ ಒಂದು ಪ್ಲಾನ್ ಮಾಡಿದ್ರೆ ಅದನ್ನ ಮುಂದಾಲೋಚನೆ ಇಟ್ಕೊಂಡು ಆ ಪ್ಲಾನಿನ ಗುರಿಯನ್ನ ತಲುಪಬೇಕಾಗತ್ತೆ. ನಿಮ್ಮ ಪ್ರಗತಿ ಬಗ್ಗೆ ನಿಮಗೆ ಫೋಕಸ್ ಇರಬೇಕಾಗತ್ತೆ. ಏನೋ ಒಂದು ಆಸೆ ಬೀಳೋದು, ಏನೋ ಒಂದು ಮಾಡಬೇಕು ಅಂತ ಹೋಗೋದು, ಅದ್ರ ಬಗ್ಗೆ ಗಮನ ಇಲ್ಲದೆ ಇದ್ರೆ ಅದು ಅಲ್ಲಿಗೆ ಕುಸ್ತೋಗ್ಬಿಡುತ್ತೆ ಅಥವಾ ಹಾಳಾಗತ್ತೆ. ಆ ಒಂದು ಪಾಸಿಟಿವ್ ಮೈಂಡ್ ಸೆಟ್ನ ನೀವು ಕಲ್ಟಿವೇಟ್ ಮಾಡ್ಕೊಬೇಕಾಗತ್ತೆ. ಅದೇ ಮಾಡದೇ ಇರತಕ್ಕಂಥದ್ರಲ್ಲಿ ನಾನು ಹೇಳ್ದಂಗೆ ಓವರ್ಲೋಡ್ ಮಾಡ್ಕೊಂಡೆ, ನೆಗ್ಲೆಕ್ಟ್ ಮಾಡದೆ, ಇವತ್ತು ಯಾವುದೇ ಒಂದು ಕೆಲಸ ಕಾರ್ಯ ಮಾಡ್ಬೇಕಾದ್ರೆ ಅದ್ರ ಬಗ್ಗೆ ಗಮನ ಇಲ್ದೇನೆ ಅದನ್ನ ಲೂಸ್ ಮಾಡ್ಕೊಬಾರ್ದು. ಯಾವುದೇ ಕಾರಣಕ್ಕೂ ಭಯ ಬಿದ್ದು ಏನೂ ಮಾಡಕ್ ಹೋಗ್ಬಿಡಿ. ಭಯವೇ ಫೇಲ್ಯೂರಿಗೆ ಕಾರಣ ಆಗತ್ತೆ. ಮತ್ತೆ ನಿಮ್ಮನ್ನ ನೀವು ಬೇರೆಯವ್ರ ಹತ್ರ ಕಂಪೇರ್ ಮಾಡ್ಕೊಳಕ್ ಹೋಗ್ಬೇಡಿ. ಅವ್ನು ಹಂಗಿದ್ದಾನೆ, ಇವನು ಹಂಗಿದ್ದಾನೆ, ನಾನು ಹಿಂಗಿಲ್ಲ ಅನ್ನೋ ಅಂಥದ್ದು ಬೇಡ. ನೀವೇ ನೀವು ನಿಮ್ಮ ಸ್ಟ್ರಾಂಗ್ ಫೀಲಿಂಗ್ಸ್ ಅಲ್ಲಿ, ಗಟ್ ಫೀಲಿಂಗ್ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ. ನೀವು ಎಲ್ಲವನ್ನು ಸಾಧಿಸ್ಬೋದು. ಸಾಧನೆಗೆ ಬೇಕಾಗಿರೋದು ಸಂಕಲ್ಪ ಇದ್ರೆ ಯಾವುದನ್ನ ಬೇಕಾದ್ರೂ ಸಾಧಿಸ್ಬೋದು. ಅದೇ ರೀತಿಯಲ್ಲಿ ಇಂಟ್ರಾವರ್ಟ್, ಎಕ್ಸ್ಟ್ರಾವರ್ಟ್, ಇಲ್ಲಿ ಕೂಡ ನಾನು ಯಾರು ಇಂಟ್ರಾವರ್ಟ್, ಯಾರು ಎಕ್ಸ್ಟ್ರಾವರ್ಟ್, ಯಾರಲ್ಲಿ ಲವಲವಿಕೆಯಿಂದ ಬೇರೆಯವ್ರ ಜೊತೆ ಬೆರ್ತು ಬದುಕಿ ಬಾಳೋ ಅಂತ ಮನಸ್ಥಿತಿಗಳಿದಾವೆ ಅವರು ಎಕ್ಸ್ಟ್ರಾವರ್ಟ್ ಆಗ್ತಾರೆ. ನಾನೊಬ್ಬನೇ, ನನ್ನ ಸ್ವಾರ್ಥತೆ, ನಾನಾಯ್ತು, ನನ್ನ ಕುಟುಂಬ ಆಯ್ತು ಅಂತ ತುಂಬಾ ಕಮ್ಮಿ ಬೆರೆಯುವಂಥ ಸಂದರ್ಭಗಳು ಇದ್ದಂಥ ಒಂದು ದೇಹದಲ್ಲಿ, ಮತ್ತೆ ಎಲ್ಲರ ಜೊತೆ ಬೆರ್ತು ಬಾಳುವಂಥ ದೇಹದಲ್ಲಿ ಇರ್ತಕ್ಕಂಥ ಬದಲಾವಣೆಗಳೇ ಬೇರೆ. ಆ ಒಂದು ಬದಲಾವಣೆಗಳಿಂದ ಆಯಾ ವ್ಯಕ್ತಿಯ ಅಭಿವೃದ್ಧಿ ಕೂಡ ಅಡಗಿರುತ್ತೆ. ಅದರಿಂದ ನಾನು ಯಾವಾಗಲೂ ಕೂಡ ಎಕ್ಸ್ಟ್ರಾವರ್ಟ್ ಆಗಿರಿ ಅನ್ನತಕ್ಕಂಥದ್ದನ್ನ ಹೇಳ್ತೀನಿ. ನೀವು ಹೆಚ್ಚು ಜನಗಳ ಜೊತೆ ಸಂಪರ್ಕ ಇರಬೇಕು, ಹೆಚ್ಚು ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಗುಂಪುಗಾರಿಕೆಯಲ್ಲಿ ತಾವು ಕೂಡ ಬೆರ್ತು ತಮ್ಮ ಅಭಿಪ್ರಾಯ, ಅನುಭವ ಎಲ್ಲವನ್ನ ಪಡಿಬೋದು. ನೀವು ಬೇರೆ ಬೇರೆ ಆಟ, ಇನ್ನೊಂದು ಮತ್ತೊಂದರಲ್ಲಿ ಭಾಗವಹಿಸ್ಬೋದು. ಈಗಿದ್ದಾಗ ಆರೋಗ್ಯವಾದ ಒಂದು ವಾತಾವರಣಕ್ಕೆ ಕಷ್ಟ ಸುಖ ಎರಡನ್ನೂ ಅರ್ಥ ಮಾಡ್ಕೊಂಡು ಬೆಳೆಯೋದಕ್ಕೆ ಅವಕಾಶ ಆಗುತ್ತೆ. ಯಾರು ನಾನಾಯ್ತು, ನನ್ನ ಇದಾಯ್ತು, ನಾನು ಯಾರ ಜೊತೆನೂ ಬೆರೀಲಿಲ್ಲ ಅಂದ್ರೆ ನಿಮ್ಮ ಕಲಿಕೆಯ ವ್ಯಾಪ್ತಿ ಕೂಡ ಅದಕ್ಕೆ ತಕ್ಕ ಕುಂಠಿತವಾಗಿರುತ್ತೆ. ನೀವು ಇಂಡಿಪೆಂಡೆಂಟ್ ಆಗಿ ಇದ್ದಾಗ ನಿಮಗೆ ಯಾರೂ ಸಹಕಾರವಾಗಿ ಕೂಡ ಸಿಗೋಲ್ಲ. ಸೋಷಲೈಸೇಷನ್ ಇಲ್ಲದೆ ಇದ್ದಾಗ ನಿಮಗೆ ಯಾರೂ ಕೂಡ ಕೈ ಹಿಡಿದು ಧೈರ್ಯ ಹೇಳಿ ಅಥವಾ ನಿಮ್ಮ ಜೊತೆ ಸಹಕಾರವನ್ನು ಒಡ್ಡಿ ನಿಮ್ಮ ಅಭಿವೃದ್ಧಿಯಲ್ಲಿ ಅವರು ಪಾತ್ರವನ್ನು ವಹಿಸೋದಕ್ಕೆ ಕಮ್ಮಿ ಆಗುತ್ತೆ. ಹಾಗಾಗಿ ಇಂಟ್ರಾವರ್ಟ್ಗಿಂತ ಎಕ್ಸ್ಟ್ರಾವರ್ಟ್ ಇಂಪಾರ್ಟೆಂಟು. ಆದಷ್ಟು ಧೂಮಪಾನಕ್ಕೆ ಬೇಡ ಅನ್ನಿ. ಹೆಚ್ಚಿಗೆ ಮಾಡ್ತಾ ಇರ್ತಕ್ಕಂಥವ್ರು ಕಮ್ಮಿ ಮಾಡ್ಕೊಳ್ಳಿ. ಮಕ್ಕಳ ಎದುರಿಗೆ ಮಾಡೋದು ಬೇಡ. ಪ್ಯಾಸಿವ್ ಸ್ಮೋಕರ್ಸೇ ಜಾಸ್ತಿ. ಮಕ್ಕಳು ಅಥವಾ ಗರ್ಭಿಣಿಯರಿದ್ದಾಗ ಅವರ ಅಕ್ಕಪಕ್ಕ ಕೂತ್ಕೊಂಡು ಯಾವುದೇ ಕಾರಣಕ್ಕೂ ಸಿಗರೇಟ್ ಸೇದಬಾರ್ದು, ತಂಬಾಕು ಉಪಯೋಗಿಸ್ಬಾರ್ದು. ಅದೇ ರೀತಿ ಆಲ್ಕೋಹಾಲು ನಾವು ಯಾವುದನ್ನು ರೆಸ್ಟ್ರಿಕ್ಟ್ ಮಾಡೋಕ್ಕಾಗಲ್ಲ, ಆದರೆ ಒಂದು ಸಲಹೆಯಾಗಿ ಕಮ್ಮಿ ಪ್ರಮಾಣದಲ್ಲಿ ಯಾವುದು ತನ್ನ ಅವಶ್ಯಕತೆಗಿಂತ ಹೆಚ್ಚು ಮಾಡಿ ಆರೋಗ್ಯದ ಮೇಲೆ ಪ್ರಭಾವ ಬೀಳದೇ ಇರೋ ರೀತಿಯಲ್ಲಿ ತಮ್ಮನ್ನು ತಾವು ನಿಯಂತ್ರಿಸ್ಕೊಬೇಕು. ಅದೇ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ನು ಇವತ್ತು ಜಾಸ್ತಿ ಆಗ್ತಾ ಇದೆ. ನಾವು ಕೂಡ ವಯಸ್ಕರರು ಕೂಡ ಸೋಷಿಯಲ್ ಮೀಡಿಯಾಗೆ ಬಲಿಯಾಗಿ ಹೋಗ್ತಾ ಇದ್ದಾವೆ. ಅನೇಕ ಆನ್ಲೈನ್ ಚಟಗಳು, ಆನ್ಲೈನ್ ಗೇಮ್ಸು, ಆನ್ಲೈನ್ ಜೂಜು ಅಥವಾ ಬೇರೆ ಬೇರೆ ವ್ಯಾಮೋಹಕ್ಕೆ ಬಲಿ ಹಾಕುವಂಥ ಸನ್ನಿವೇಶಗಳು ಹೆಚ್ಚು ಆಕರ್ಷಿತವಾಗಿದೆ. ಹಾಗಾಗಿ ಅದರ ಬಗ್ಗೆ ಜಾಗ್ರತೆ ಇರಲಿ. ಇಂಟರ್ನೆಟ್ಟು ಸೇಫ್ಟಿ ಬಗ್ಗೆ ಇರಲಿ. ಸ್ಮಾರ್ಟ್ಫೋನ್ ದುರ್ಬಳಕೆ ಮತ್ತು ಮಿಸ್ಯೂಸು, ಅಕೌಂಟ್ಸ್ ಮಿಸ್ಯೂಸ್ ಆಗ್ಬೋದು. ಇವೆಲ್ಲವೂ ಕೂಡ ನಾಳೆ ನಮ್ಮನ್ನ ಒಂದು ಕಟಕಟೆಯಲ್ಲೂ ನಿಲ್ಲಿಸುವಂಥ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ಸಾಮಾಜಿಕ ಜಾಲತಾಣದಲ್ಲಿ ನಾವು ಮಾಡುವಂಥ ಕಾಮೆಂಟ್ಸ್ ಆಗಿರ್ಬೋದು, ಅವೆಲ್ಲ ಅಗತ್ಯಕ್ಕೆ ಮೀರಿ ಯಾವುದೂ ಮಾಡೋಕ್ಕೆ ಹೋಗಬಾರ್ದು ಅನ್ನೋದೇ ಇದರ ತಿಳುವಳಿಕೆಯ ಮೂಲ ಉದ್ದೇಶ. ಲಿಮಿಟೇಷನ್ಸ್ ಇರಿದ್ರೆ ಒಳ್ಳೆಯದು. ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಬರೋದೆಲ್ಲವೂ ಬಹುತೇಕ ಫೇಕು ಅಥವಾ ಎಕ್ಸಾಜರೇಟೆಡ್. ಸತ್ಯ ತುಂಬ ಕಮ್ಮಿ ಇದೆ. ಅದರಿಂದ ಈ ಅಂಶಗಳನ್ನ ತಿಳುವಳಿಕೆ ಇಷ್ಟಪಡ್ತಾ ಇದ್ದೀನಿ. ಹೆಲ್ತಿ ಲೈಫ್ ಸ್ಟೈಲ್ ಟಿಪ್ಸು, ಒಳ್ಳೆಯ ಆಹಾರವನ್ನು ತೆಗೆದುಕೊಳ್ಳೋದು, ಒಳ್ಳೆ ನೀರಿನ ಇಂಟೇಕು ಕೂಡ ತಂದೆದಿರಿಗೂ ಕೂಡ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಹಾಗಾಗಿ ನ್ಯೂಟ್ರಿಯೆಂಟ್ಸು, ಅದರಲ್ಲಿ ಕ್ಯಾಲ್ಶಿಯಮು, ಮಿನರಲ್ಲು, ಫ್ಯಾಟು, ವೈಟಮಿನ್ಸು, ಕಾರ್ಬೋಹೈಡ್ರೇಟ್ಸು ಎಲ್ಲವೂ ಅಗತ್ಯ ಇರುತ್ತೆ. ಅದರಲ್ಲಿ ಕೂಡ ತಪ್ಪು ಜಾಸ್ತಿ ನಾವು ಸಮಾಜದಲ್ಲಿ ಕಾರ್ಬೋಹೈಡ್ರೇಟ್ಸ್ ತಿಂತಾ ಇದ್ದೇವೆ. ಕಾರ್ಬೋಹೈಡ್ರೇಟ್ಸ್ ಜೊತೆಯಲ್ಲಿ ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ಮಾಡಿ ಫ್ಯಾಟು ಜೊತೆಗೆ ಪ್ರೋಟೀನು, ಫೈಬರು ಆ್ಯಡ್ ಮಾಡಿದ್ರೆ ಆವಾಗ ನಮಗೆ ಆರೋಗ್ಯದಲ್ಲಿ ತುಂಬ ಸುಧಾರಣೆ ಆಗುತ್ತೆ. ಆರೋಗ್ಯ ಇನ್ನೂ ವೃದ್ಧಿಸುತ್ತೆ. ಜೊತೆಗೆ ನ್ಯೂಟ್ರಿಯೆಂಟ್ಸ್ ಫುಡ್ ಜೊತೆಗೆ ನೀವು ನೀರಿನ
ತೆಗೆದುಕೊಳ್ಳೋದು ಅತಿ ಅಗತ್ಯ. ಕೆಲವರೆಲ್ಲ 1 ಗ್ಲಾಸ್ 2 ಗ್ಲಾಸ್ ಕುಡಿದ್ರೆ ಹೆಚ್ಚು, ಬರೀ ಊಟದ ಟೈಮಲ್ಲಿ ಕುಡಿತಾರೆ. ಅದಲ್ಲ, ದಿನ ಬೆಳಗ್ಗೆ ಒಂದಷ್ಟು ನೀರು ಕುಡಿಯೋದು, ಜೊತೆಗೆ ದಿನ ಬೆಳಗಿಂದ ಸಂಜೆ ತನಕ ಡಿಹೈಡ್ರೇಟ್ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಳೋದಿದೆಯಲ್ಲ, ಬಾಡಿಯಲ್ಲಿ ಹೈಡ್ರೇಷನ್ಸ್ ಚೆನ್ನಾಗಿದ್ದರೆ ತುಂಬ ಆರೋಗ್ಯವಾದ ಒಂದು ತಿಳುವಳಿಕೆ, ಜ್ಞಾನಕ್ಕೂ ಕೂಡ ಅದು ಹೆಲ್ಪ್ ಆಗುತ್ತೆ. ನ್ಯೂಟ್ರಿಯೆಂಟ್ಸ್ ಫುಡ್ಡು ಮತ್ತು ಒಳ್ಳೆಯ ಹೈಡ್ರೇಷನ್ಸು ಎರಡೂ ಕೂಡ ನಮ್ಮ ಗುಣಮಟ್ಟದ ಬರೀ ಆರೋಗ್ಯ ದೇಹಕ್ಕಲ್ಲ, ನಮ್ಮ ಮೆದುಳಿನ ಕೆಲಸ ಕಾರ್ಯಕ್ಕೂ ಕೂಡ ಒತ್ತನ್ನು ಕೊಡುತ್ತೆ. ಹಾಗಾಗಿ ಈ ಅಂಶಗಳು ಕೂಡ ತಾವು ಸ್ವಲ್ಪ ತೆಗೆದುಕೊಂತೀರಾ. ಅದೇ ರೀತಿಯಲ್ಲಿ ತಂದೆಯ ಪಾತ್ರವನ್ನು ನಾವು ನೋಡಿದಾಗ ಪ್ರಾಣಿ ಸಂತುಲನದಲ್ಲಿ ಕೂಡ ಅನೇಕ ತಂದೆದಿರಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಾ, ನೀವು ನೋಡ್ತಾ ಇರ್ತಕ್ಕಂಥ ತಂದೆದಿರನ್ನ ಇದು ಪ್ರಾಣಿ ಸಂತುಲನದಲ್ಲಿ ರೋಲ್ ಮಾಡೆಲ್ಸ್ ಹೆಂಗಿದ್ದಾರೆ ಅಂತ ನೋಡಿ. ಈ ಒಂದು ನಾನ್ ಹ್ಯೂಮನ್ ಫಾದರ್ಹುಡ್, ಈಗ ಮನುಷ್ಯನಲ್ಲದೆ ತಂದೆಯ ಸ್ಥಾನವನ್ನ ಕೊಟ್ಟಿರ್ತಕ್ಕಂಥ ಪ್ರಾಣಿ ಸಂತುಲನದಲ್ಲಿ ಈ ಡಾರ್ವಿನ್ ಫ್ರಾಗ್, ಈ ಗಂಡು ಫ್ರಾಗು ಅಂದರೆ ಕಪ್ಪೆ ತನ್ನ ಮೊಟ್ಟೆಯನ್ನು ತನ್ನ ವೋಕಲ್ ಕಾರ್ಡಲ್ಲಿ ಅಂದರೆ ಗಂಟ್ಲಲ್ಲಿ ಇಟ್ಕೊಂಡು ಮಗು ಮಾಡುತ್ತೆ. ಯಾವ ಅದ್ಭುತ ಅಲ್ಲ! ಅಲ್ಲಿ ಹೆಣ್ಣಿನ ಪಾತ್ರಕ್ಕೂ ಗಂಡಿನ ಪಾತ್ರಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಅದೇ ಪೆಂಗ್ವಿನ್ ತಾನು ಮೊಟ್ಟೆಯನ್ನು ತನ್ನ ಪಾದದ ಒಂದು ಪೌಚಲ್ಲಿ ಇಟ್ಕೊಂಡು ಹೀಟ್ ಕೊಡುತ್ತೆ. ಹೀಟ್ ಕೊಟ್ಕೊಂಡು ಎಷ್ಟೋ ದೂರ ನಡ್ಕೊಂಡು ಹೋಗುತ್ತೆ. ಅದು ಆ ಒಂದು ಪ್ರೊಟೆಕ್ಟ್ ಮಾಡಿಕೊಂಡು ಆ ಮಗುವಿಗೆ ಜನ್ಮವನ್ನು ಕೊಡುತ್ತೆ. ಯಾರು? ತಂದೆ. ರೀತಿಯಲ್ಲಿ ಡಾಲ್ಫಿನ್ ತಾನು ತಂದೆಯ ಪಾತ್ರವನ್ನು, ಡಾಲ್ಫಿನ್ ಮಕ್ಕಳನ್ನ ಕಾಪಾಡಿಕೊಂಡು ಅದನ್ನ ಪೋಷಣೆ ಮಾಡ್ತಕ್ಕಂಥ ಕೆಲಸ ತಂದೆ ಮಾಡುತ್ತೆ. ಅದೇ ಈ ಪಕ್ಷಿಗಳಲ್ಲಿ ಅನೇಕ ಪಕ್ಷಿ ಸಂತುಲನದಲ್ಲಿ ತಂದೆಯೇ ಜಾಸ್ತಿ ತಾಯಿಗೂ ಅಸಿಸ್ಟ್ ಮಾಡಿಕೊಂಡು ಕೇರ್ ಮಾಡ್ತಕ್ಕಂಥ ಒಂದಷ್ಟು ಕ್ಯಾರೆಕ್ಟರ್ಸು ಆ ಪಕ್ಷಿ. ಇದು ಒಂದು ಉಲ್ಫ್, ನರಿ ಅಥವಾ ತೋಳ, ಈ ಕ್ಯಾಟಗರಿಯ ಒಂದು ಪ್ರಾಣಿಗಳಲ್ಲಿ ತಂದೆ ತಾನು ಆಹಾರವನ್ನು ಮತ್ತು ತನ್ನ ಮಕ್ಕಳನ್ನ ಪ್ರೊಟೆಕ್ಟ್ ಮಾಡೋದು, ಹೆಂಡತಿನ ಪ್ರೊಟೆಕ್ಟ್ ಮಾಡೋದ್ರ ಜೊತೆಗೆ ಅಭಿಯುಕ್ತ ಕುಟುಂಬ ಕೂಡ ಇಲ್ಲಿ ಇದೆ. ಇಲ್ಲಿ ಯಾವ ಥರ ಅಂದರೆ ತನ್ನ ತಂದೆ ತಾಯಿ, ಅಂಕಲ್ ಆಂಟಿ, ಅಜ್ಜಿ ತಾತ ಎಲ್ಲರ ಜೊತೆ ಸೇರಿ ಗುಂಪಾಗಿ ಬದುಕಿ ಬಾಳುವಂಥ ಒಂದು ವ್ಯವಸ್ಥೆ ಈ ಪ್ರಾಣಿ ಸಂತುಲನದಲ್ಲಿ, ವಿಶೇಷವಾಗಿ ಈ ಕ್ಯಾಟಗರಿಯ ಪ್ರಾಣಿಯಲ್ಲಿ. ಅದೇ ರೀತಿಯಲ್ಲಿ ನಾವು ಸಿಂಹ ನೋಡಿದ್ರೆ, ಸಿಂಹ ಅಂದರೆ ನಮಗೆ ಒಂಥರ ಪ್ರೇರಣೆ. ಸಿಂಹದ ನಡೆ ಇರಬೇಕು, ಎಲ್ಲವೂ ಇರುತ್ತೆ. ಆದರೆ ಸಿಂಹದ ಇನ್ನೊಂದು ಬುದ್ಧಿ ನೋಡಿದಾಗ ಎಲ್ಲೋ ಒಂದು ಕಡೆ ಬೇಸರ ಆಗುತ್ತೆ. ತಾನಿಗೆ ಹೊಟ್ಟೆ ಹಸಿದಾಗ ತನ್ನ ಮಗುವನ್ನೇ ಕೊಂದು, ತನ್ನ ಟೆರಿಟರಿ ಏನಾರ ಅಕ್ವೈರ್ ಆದರೆ ತಾನು ಬಿಡಲ್ಲ, ತನ್ನ ಮಗುನು ಕೊಂದುಬಿಟ್ಟು ತಿಂದುಬಿಡುತ್ತೆ. ಸೊ ಈ ರೀತಿಯಲ್ಲಿ ತನ್ನ ಆಹಾರಕ್ಕೆ ಧಕ್ಕೆ ಆಗದೆ ಇರೋ ರೀತಿಯಲ್ಲಿ ತಾನು ಜೀವನ ಮಾಡ್ತಾ ಇರುತ್ತೆ. ಪ್ರೊವೋಕೇಟ್ ಮಾಡೋಂಗೇ ಇಲ್ಲ ಮಕ್ಕಳು, ಮಾಡಿದ್ರೆ ಅವನ್ನು ಸಾಯಿಸ್ಬಿಡುತ್ತೆ. ತಾನು ತಿನ್ನಬೇಕು, ತಾನು ಏನು ಶಿಕಾರಿ ಮಾಡಿರುತ್ತೆ ಅದನ್ನು ತಿನ್ನೋದು ಅದರ ಮೂಲ ಆದ್ಯತೆ ಆಗಿರುತ್ತೆ. ಆ ರೀತಿಯಲ್ಲಿ ಸಿಂಹ. ಅದೇ ಮೀನುಗಳು ನೋಡಿದಾಗ ಇಲ್ಲಿ ಅಪ್ಪ ಯಾರು ಅಮ್ಮ ಯಾರು ಯಾರು ಗೊತ್ತಿಲ್ಲ, ಹುಟ್ಟಿದ ನಂತರ ತಾವೇ ಬದುಕಿ ಬಾಳ್ತವೆ. ಈ ರೀತಿಯ ಪ್ರಾಣಿ ಸಂತುಲನದಲ್ಲಿ ಇರ್ತಕ್ಕಂಥದ್ದು. ಅದೇ ರೀತಿ ಈ ಕರಡಿನೂ ಅಷ್ಟೇ, ತಾನು ಮಗುವಿಗೆ ಜನ್ಮ ಕೊಡುವಂಥ ಕ್ರಿಯೆ ನಡೆದ ನಂತರ ಹೋಗ್ಬಿಟ್ರೆ ಮತ್ತೆ ವಾಪಸ್ ಬರೋದು, ಮಗು ಹುಟ್ಟಿದ್ಮೇಲೆ ಅದನ್ನ ಸಾಯಿಸೋವಂಥ ಒಂದು ಮನಸ್ಥಿತಿ ಇಟ್ಕೊಂಡ್ಬಿಡುತ್ತೆ. ಯಾವಾಗಲೂ ತಾಯಿ ಕರಡಿ ತನ್ನ ಮಗುವನ್ನ ಹೆಂಗೆ ಪ್ರೊಟೆಕ್ಟ್ ಮಾಡಬೇಕು, ತನ್ನ ಗಂಡು ಕರಡಿಯಿಂದ ಅನ್ನೋದೇ ಚಿಂತೆ ಆಗೋಗ್ಬಿಟ್ಟಿರುತ್ತೆ. ಈ ರೀತಿಯಲ್ಲಿ ಇವತ್ತು ಪ್ರಾಣಿಗಳು ವಿವಿಧವಾದ ತಂದೆದಿರಿದ್ದಾರೆ. ಹಾಗಾಗಿ ಈ ಎಲ್ಲ ತಂದೆದಿರನ್ನ ನೋಡಿದಾಗ ನಮಗೆ ಒಳ್ಳೆಯ ಒಂದು ಸಂಬಂಧ ಇರ್ತಕ್ಕಂಥ ತಂದೆಯ ಪಾತ್ರವನ್ನು ನಿಭಾಯಿಸ್ತಾ ಇರ್ತಕ್ಕಂಥವ್ರು ಅಂದರೆ ಉಲ್ಫ್ ಕ್ಯಾಟಗರಿಯಲ್ಲಿ ನಿಜವಾಗ್ಲೂ ಸಂತೋಷ ಆಗುತ್ತೆ. ಇವತ್ತಿಗೂ ಅಭಿಯುಕ್ತ ಕುಟುಂಬದಲ್ಲಿ ಬಾಳ್ತಾರೆ. ಅದು ಬೇಟೆ ಆಡಬೇಕಾರಾಗಲಿ, ಆಹಾರ ತಿನ್ಬೇಕಾರಾಗಲಿ, ತನ್ನ ಮಕ್ಕಳನ್ನ ರಕ್ಷಿಸೋದಾಗಲಿ, ತಾನು ಮಾಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ಜೊತೆ ಇದ್ದು ಮಾಡ್ತಾರೆ. ಅದಕ್ಕೆ ಉದಾಹರಣೆ ಉಲ್ಫೇ ಚೆನ್ನಾಗಿ ನಮ್ಮ ಜೀವನಕ್ಕೆ ಒಂದು ಒಳ್ಳೆಯ ಮಾದರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ತಾವು ಕೂಡ
ತಮ್ಮ ಕುಟುಂಬದ ಜೊತೆ ಬಂಧು ಬಳಗದ ಜೊತೆ ತಮ್ಮ ಮಕ್ಕಳನ್ನ ಅಭಿವೃದ್ಧಿಗೆ ತಾವು ಕಾರಣಕರ್ತರಾಗ್ತೀರಾ ಅಂತ ಬಯಸ್ತೇನೆ. ಸೊ ಇವತ್ತು ತಂದೆಯ ದಿನಾಚರಣೆಯ ಅಂಗವಾಗಿ ನಾನು ಸುಮಾರು 1.25 ಗಂಟೆಯ ಸಮಯ ನಿಮ್ಮ ಜೊತೆ ಈ ಒಂದು ಅಂಶ ಹಂಚಿಕೊಂಡಿದ್ದೇನೆ. ಈ ಅಂಶವನ್ನ ಇದರಲ್ಲಿ ಏನೆಲ್ಲ ಒಳ್ಳೆತಿದೆ ಇದರಿಂದ ಒಂದು ಅರ್ಥ ಮಾಡ್ಕೊಬೇಕು. ಅಪ್ಪನ ಪಾತ್ರ ಈ ಜಗತ್ತಲ್ಲಿ ಕೇವಲ ಹಣವನ್ನ ಸಂಪಾದನೆ ಮಾಡೋದು ಅಥವಾ ಕೆಲಸ ಕಾರ್ಯವನ್ನ ಕರ್ತವ್ಯವನ್ನ ನಿಭಾಯಿಸೋದಲ್ಲ. ಅದನ್ನ ಹೊರತುಪಡಿಸಿ ತನ್ನ ಗುಣಲಕ್ಷಣಗಳಿಂದ ತನ್ನ ಕುಟುಂಬದ ಜೊತೆ ಇದ್ರೆ ಅದರಿಂದ ಗಂಡು ಮಗುವಿಗೆ ಹೆಣ್ಣು ಮಗುವಿಗೆ ಏನೆಲ್ಲ ಒಂದಷ್ಟು ಬೆಳವಣಿಗೆ ಆಗತ್ತೆ, ಜ್ಞಾನ ಸಿಗತ್ತೆ, ಅಭಿವೃದ್ಧಿ ಆಗತ್ತೆ. ತನ್ನ ಜೀವನ ಕಟ್ಕೊಳೋದಕ್ಕೆ ತನ್ನ ಮಕ್ಕಳಿಗೆ ತಾನು ಯಾವ ರೀತಿಯಾದ ಪಾತ್ರವನ್ನ ನಿಭಾಯಿಸಬೇಕು ಅನ್ನತಕ್ಕಂಥ ಮಾಹಿತಿಯೊಂದಿಗೆ ಇವತ್ತು ನಿಮ್ಮ ಜೊತೆ ಸೊ ನಾವೆಲ್ಲರೂ ಕೂಡ ಒಂದು ಸಲ್ಯೂಟ್ ಮಾಡೋಣ. ನೋಡಿ, ಎಲ್ಲರೂ ಒಳ್ಳೆಯ ತಂದೆ ಆಗಿ ಇವರು ಕೂಡ ಒಳ್ಳೆಯ ಒಂದು ತಂದೆ. ಆದರೆ 90ನೇ ವರ್ಷದಲ್ಲಿ ಒಂದು ಮಗುವಿಗೆ ಜನ್ಮ ಕೊಟ್ಟು ಗ್ರೇಟ್ ಫಾದರ್ ಅನ್ಸ್ಕೊಂಡಿದ್ದಾರೆ. ನಾವು ಇವತ್ತಿನ ಪರಿಸ್ಥಿತಿಗೆ 90 ವರ್ಷ ಬದುಕೋದೇ ಹೆಚ್ಚು ಕಷ್ಟ. ಅಂತ ಪಕ್ಷದಲ್ಲಿ 90 ವರ್ಷದಲ್ಲಿ ಒಂದು ಮಗು ಆಗೋದು ಅನ್ನೋದು ಎಲ್ಲೋ ಒಂದು ಕಡೆ ತುಂಬಾ ಗಗನಚುಕ್ಕಿಯ ವಿಷಯ ಅದು. ಹಾಗಾಗಿ ಅಂತಹ ಪ್ರಯತ್ನಗಳಕ್ಕಿಂತ ಬಾಲ್ಯದಿಂದ ಮಗುವಿನ ಜೊತೆ ನಾವು ನಮ್ಮ ಒಡನಾಟದಿಂದ ಯಾವ ರೀತಿ ಆ ಮಕ್ಕಳಿಗೆ ನಾವು ಶಿಕ್ಷಕರಾಗ್ತೇವೆ, ಒಳ್ಳೆಯ ಪಾಲಕ ಪೋಷಕರಾಗ್ತೇವೆ, ಒಳ್ಳೆಯ ಸ್ನೇಹಿತರಾಗ್ತೇವೆ ಅನ್ನತಕ್ಕಂಥದ್ದನ್ನ ಅರ್ಥ ಮಾಡ್ಕೊಬೇಕು. ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ನನ್ನ ಈ ಸಂಪೂರ್ಣವಾದ ತಿಳುವಳಿಕೆ ಕಾರ್ಯಕ್ರಮವನ್ನ ಮುಗಿಸಿದ್ದೇನೆ. ಧನ್ಯವಾದಗಳು. ಶುಭ ದಿನ. ಶಶಿಕುಮಾರ್.